ವೀಕ್ಷಕರೇ, ಹಾಗಾದ್ರೆ ಈ 48 ದಿನಗಳ ಕಾಲ ಯಾವ ರೀತಿಯ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಈ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೊದಲಿಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿದ್ವಾನ್ ವಿಘ್ನೇಶ್ ಶರ್ಮಾ ಅವರು, ವೇದಾಗಮನ ಶಾಸ್ತ್ರದ ಪಂಡಿತರಾಗಿದ್ದಾರೆ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಹಾಗೆ ಮತ್ತೊಬ್ಬ ಅತಿಥಿ ಅನಂತ ಕೃಷ್ಣ ಭಟ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾದಂತಹ ಸ್ವಾಗತ. ಇವರು ಆಗಮಶಾಸ್ತ್ರದ ಪಂಡಿತರಾಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿ ಆಗಮ ಪ್ರವೀಣರಾಗಿರುವಂತಹ ಭರತ್ ಭಟ್ಟರವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಗುರುಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗಾಗಲೇ ಶ್ರೀರಾಮ ಲಲ್ಲಾ ದಿವ್ಯ ಭವ್ಯ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ಶತಶತಮಾನಗಳ ಒಂದು ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿದೆ. ಇನ್ನು ಮುಂದೆ ಈಗ ಪ್ರತಿಷ್ಠಾಪನೆ ಆದಂತಹ ಸಂದರ್ಭದಲ್ಲೂ ಕೂಡ ಹಲವು ವಿಧಿವಿಧಾನಗಳನ್ನು ಅನುಸರಿಸಲಾಗಿದೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಠಿಣ ಅನುಷ್ಠಾನವನ್ನ ಕೂಡ ಕೈಗೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಹಲವು ವಿಧಿವಿಧಾನಗಳನ್ನ ಆಚರಣೆ ಮಾಡಲಾಗಿದೆ. ಈಗ ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ, ಈಗ ಪ್ರತಿಷ್ಠಾಪನೆ ಆಗಿರುವಂತಹ ಮೂರ್ತಿಗೆ ಜೀವ ಕಳೆಯನ್ನ ತುಂಬೋದು ಹೇಗೆ ಅಂತ. ನಿನ್ನೆ ಕೂಡ ಗಮನಿಸಿದ್ವಿ, ಅಭಿಜಿನ್ ಮುಹೂರ್ತದಲ್ಲಿ ಅಥವಾ ಸಂಜೀವಿನಿ ಮುಹೂರ್ತದಲ್ಲಿ ನಡೆದಿರುವಂತಹ ಆ ವಿಧಿವಿಧಾನಗಳನ್ನ ಕೂಡ ಗಮನಿಸಿದ್ದಾರೆ. ಹಾಗಾದ್ರೆ ಈ 48 ದಿನಗಳ ಕಾಲ ಪ್ರಮುಖವಾಗಿ ಏನಕ್ಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ನೀವೇ ತಿಳಿಸ್ಕೊಡಿ ಗುರುಗಳೇ. ಮೊದಲಾಗಿ ಜೈ ಶ್ರೀರಾಮ್ ಎಲ್ರಿಗೂ ಕೂಡ. ರಾಮ ಅನ್ನೋದು ಭಾರತೀಯ ಅಸ್ಮಿತೆ. ರಾಷ್ಟ್ರಪಿತ ಅಂತ ನಾವು ಗಾಂಧೀಜಿಯವರನ್ನು ಅತ್ಯಂತ ಭಾವುಕರಾಗಿ ಕರೀತೇವೆ. ಅವರ ಬಾಯಲ್ಲಿ ಹಲವು ಸಾವಿರ ಅಥವಾ ಕೋಟಿ ಸಾರಿ ಬಂದಿರುವಂಥದ್ದು ರಾಮರಾಜ್ಯ ಅನ್ನೋದು ಭಾರತದಿಂದ ಮಾತ್ರ ಸಾಧ್ಯ. ರಾಮರಾಜ್ಯ ಯಾಕೆ ಅಂತ ಹೇಳಿದರೆ, ಚರಾಚರ ಪ್ರಪಂಚದಲ್ಲಿ ಎಲ್ಲ ಜೀವಿಗಳನ್ನು ಅತ್ಯಂತ ಆಪ್ಯಾಯತೆಯಿಂದ ಕಂಡಂತಹ ಒಬ್ಬ ಚಕ್ರವರ್ತಿ ಇದ್ರೆ ಅದು ರಾಮ ಮಾತ್ರ. ಅದು ಮೃಗಪಕ್ಷಿಗಳಿರಬಹುದು, ಅಥವಾ ಜೀವಜಾಲಗಳಿರುವಂತಹ ಯಾವುದೇ ಕ್ರಿಮಿಕೀಟಗಳಿರಬಹುದು, ಅಥವಾ ಪರಿಸರದಲ್ಲಿರುವಂತಹ ಕಲ್ಲು ಮಣ್ಣು ಇತ್ಯಾದಿ ಎಲ್ಲ ಪ್ರಕೃತಿಯನ್ನು ಪ್ರೇಮಿಸಿದ್ದು ರಾಮ ಮಾತ್ರ. ಆದ್ದರಿಂದ ರಾಮ ಎಲ್ಲರಿಗೂ ಆದರ್ಶವಾಗಿ ಕಾಣ್ತಾನೆ. ರಾಮ ಭಾರತಕ್ಕೆ ಮಾತ್ರ ಅಲ್ಲ, ಭಾರತದಿಂದ ವಿಶ್ವಕ್ಕೆ ಮಾದರಿ ಆಗಬೇಕು ಅಂತ. ರಾಮ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಮುಂದೆ ಇರೋದೇನು ಅಂತ ಕೇಳಿದರೆ, ಪ್ರತಿಷ್ಠಾಪನೆ ಆಗಿದೆ. ಪ್ರತಿಷ್ಠಾಪನೆ ಆಗಬೇಕಿತ್ತು, ಯಾವಾಗಲೂ ಆಗಬೇಕಿತ್ತು. ರಾಮ ಪ್ರತಿಷ್ಠಾಪನೆ ಅಂತ ಹೇಳಿದರೆ ವಿಗ್ರಹ ರೂಪದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ. ಹೃದಯದಲ್ಲಿ ರಾಮ ಯಾವಾಗಲೂ ಇರ್ತಾನೆ, ಯಾವಾಗಲೂ ಇದ್ದಾನೆ. ಭಾರತೀಯರ ಮನಸ್ಥಿತಿಯಲ್ಲಿ ಇದ್ದಾನೆ, ಪಾಶ್ಚಾತ್ಯರ ಮನಸ್ಥಿತಿಯಲ್ಲೂ ರಾಮನ ಕೇಂದ್ರೀಕರಣ ಆಗಿದೆ. ಹಾಗಿದ್ದ ಮೇಲೆ ಈ ರಾಮ ಪ್ರತಿಷ್ಠಾ ವ್ಯವಹಾರ ಕೈಂಕರ್ಯ ಅಂತ ಹೇಳಿದರೆ ನೋಡಿ, ಒಂದು ವಿಧಿವಿಧಾನ ಅಂತಿದೆ. ಇನ್ಸ್ಟಾಲ್ ಅಂತ ಹೇಳ್ತೇವೆ ನಾವು. ಈಗ ಮೊಬೈಲ್ ತಗೊಂಡ್ರೆ ಆ ಮೊಬೈಲ್ ಎಲ್ಲದಕ್ಕೂ ಅಪ್ಡೇಟ್ ಆಗಿರೋದಿಲ್ಲ. ಅದಕ್ಕೆ ಬೇಕಾದಂತಹ ನಮಗೆ ಬೇಕಾಗಿರೋ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅದು ವೆರಿಫಿಕೇಶನ್ ಮಾಡಿ ಎಲ್ಲ ಪ್ರೊಸೀಜರ್ ಇದೆ. ಅದೇ ಥರ ಒಂದು ಈ ಯಾಂತ್ರಿಕ ಪ್ರಕ್ರಿಯೆಯನ್ನು ಹೊಂದಿರುವಂತಹ ಇನ್ಸ್ಟ್ರೂಮೆಂಟಿಗೆ ಇಷ್ಟೆಲ್ಲ ಪ್ರಕ್ರಿಯೆ ಇದೆ ಅಂತಾದರೆ, ಇದು ಒಂದು ಜೀವಾತ್ಮನನ್ನು ಪರಮಾತ್ಮನನ್ನು ಸಂಧಾನ ಮಾಡುವಂತಹ ಒಂದು ದಿವ್ಯವಾದಂತಹ ವ್ಯವಹಾರ. ಈ ವ್ಯವಹಾರದಲ್ಲಿ ಬೇಡವಾ ಅಂತ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಸರ್ವಜನ ಹಿತಾಯ ಸರ್ವಜನ ಸುಖಾಯ ಶಾಸ್ತಿ ಇತಿ ಶಾಸ್ತ್ರಂ, ಶಾಸನ ಮಾಡ್ತಾ ಇದೆ. ಯಾಕೆ ಶಾಸ್ತ್ರ ಆಗಬೇಕು ಅಂತ ಕೇಳಿದರೆ, ನೋಡಿ ನಿಯಮ ಹೇಗಿದೆ ಅಂತ ಕೇಳಿದರೆ, ನಾವು ಹುಟ್ಟುವ ಪೂರ್ವದಲ್ಲಿ ನಮಗೆ ಉಸಿರಾಟ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆ ಉಸಿರಾಟ ಪ್ರಕ್ರಿಯೆಯಲ್ಲಿ ಇಡ ಮತ್ತು ಪಿಂಗಳ, ಬಲಭಾಗದ ಮೂಗಿನ ದ್ವಾರ, ಎಡಭಾಗದ ಮೂಗಿನ ದ್ವಾರ, ಈ ಎರಡರಿಂದಲೂ ಒಂದು ರೊಟೇಷನ್ ಆಟೋಮೆಟಿಕಲಿ ಆಗುತ್ತದೆ, ನಮಗೆ ಗೊತ್ತಾಗದೆ ಆಗ್ತಾ ಇರುವಂಥದ್ದು. ಅಂದರೆ ನಿಯಮವನ್ನು ಅಳವಡಿಸಿಯೇ ಭಗವಂತ ನಮ್ಮನ್ನು ಕಳಿಸಿದ್ದಾನೆ ಅಂತ ಅರ್ಥ. ಆ ಭಗವಂತನ ನಿಯಮಕ್ಕೆ ನಾವು ಪೂರಕವಾಗಿರುವಂತಹ ಒಂದಿಷ್ಟು ಪ್ರಕ್ರಿಯೆಯನ್ನು ಮಾಡಿದಾಗ ಭಗವಂತನಿಗೂ ನಮಗೂ ಹತ್ತಿರದ ಸಾಮ್ಯತೆ ಉಂಟಾಗ್ತದೆ. ನಾವೇನು ಹೇಳ್ತೇವೆ ಅಂತ ಕೇಳಿದ್ರೆ, ಮುಕ್ತಿಯ ಕಲ್ಪನೆಯಲ್ಲೂ ಕೂಡ 4 ವಿಧವಾದಂತಹ ಮುಕ್ತಿ ಅಂತ ಹೇಳ್ತೇವೆ. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅಂತ. ಅಂದರೆ ಅವನ ಲೋಕದಲ್ಲಿ ಅವನ ಜೊತೆಯಲ್ಲಿ ವಾಸ ಮಾಡೋದು. ಪರಮಾತ್ಮ ಅನ್ನೋದು ಒಂದು ಶಕ್ತಿ. ರಾಮ ವಿಗ್ರಹವನ್ನು ಬಿಟ್ಟುಬಿಡೋಣ. ಈಗ ಹಲವು ಪ್ರಶ್ನೆಗಳು ಬರ್ತದೆ. ನೀವು ಅಯೋಧ್ಯೆಯಲ್ಲಿ ರಾಮನ ಪೂಜೆ ಮಾಡಬೇಕಾ, ಮನಸ್ಸಲ್ಲಾಗೋದಿಲ್ವಾ? ನಾನು ಎಷ್ಟೋ ಪ್ರಶ್ನೆ ಕೇಳಬಲ್ಲೆ. ಇಂಥವುಗಳಿಗೆ ಒಬ್ಬ ವೈದಿಕನಾಗಿ, ಒಬ್ಬ ಸನಾತನ ಧರ್ಮದ ಅಧ್ಯಾಪನ ಮಾಡುವಂಥವನಾಗಿ ಎಷ್ಟೋ ಪ್ರಶ್ನೆಯನ್ನು ಮತ್ತೊಬ್ಬರಿಗೆ ಕೇಳಬಹುದು. ನಿಮ್ಮ ಭಾವವೈರುತ್ಯ ವಿಕೃತಿಗಳಾಗುತ್ತದೆ ಹೊರತು ಜನರಿಗೆ ನಮಗೆ ಬೇಕಾಗಿರೋದು ಏನು ಅಂತ ಕೇಳಿದ್ರೆ, ಇಡೀ ವಿಶ್ವ ಅಂತ ಹೇಳಿದರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಒಂದಿಷ್ಟು ಮನುಷ್ಯರಿಗೆ ಉಪಕಾರ ಮಾಡುವಂತಹ ಪ್ರಾಣಿಗಳು ಮಾತ್ರ ಅಲ್ಲ, ಅನೇಕ ಕ್ರಿಮಿಕೀಟಗಳಿಂದ ಕೂಡಿದಂತಹ 84 ಲಕ್ಷ ಜೀವಜಾಲಗಳಿಂದ ಕೂಡಿದಂತಹ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಮಾತ್ರ ಶ್ರೇಷ್ಠವಾದ ಭಾವ ಆಗ್ತದೆ. ವಸುಧಾ ಏವ ಕುಟುಂಬಕಂ, ಭೂಮಿಯೇ ನಮ್ಮ ಕುಟುಂಬ ಅಂತ ಹೇಳುವಂತಹ ಆದರ್ಶವುಳ್ಳಂತಹ ನಮ್ಮ ಭೂಮಿಯಲ್ಲಿ ಈ ಶ್ರದ್ಧೆಯನ್ನು ಯಾರು ಕೊಟ್ಟರು ಅಂತ ಕೇಳಿದರೆ, ಪ್ರಾಚೀನ ವಿಜ್ಞಾನಿಗಳು ಕೊಟ್ಟರು. ಫ್ರೆಂಚ್ ಕಟ್ಟಿಂಗ್ ಮಾಡಿಕೊಂಡವರು ಮಾತ್ರ ವಿಜ್ಞಾನಿಗಳಲ್ಲ, ಗಡ್ಡ ಬಿಟ್ಟುಕೊಂಡು ಜುಟ್ಟ ಬಿಟ್ಟವರು ಪ್ರಾಚೀನ ವಿಜ್ಞಾನಿಗಳು. ವಿಶಿಷ್ಟ ಜ್ಞಾನವನ್ನು, ಸ್ವಾರ್ಥವನ್ನು ತ್ಯಾಗ ಮಾಡಿಕೊಟ್ಟಿದ್ದಾರೆ. ನೋಡಿ, ಈಗ ಆಗಮ ಶಾಸ್ತ್ರ ಅಂತಿದೆ,
ಹಾಗೆ 6 ಶಾಸ್ತ್ರಗಳು ಪ್ರಧಾನವಾದದ್ದು. ದಿವ್ಯವಾದಂತಹ ಮಂತ್ರಗಳನ್ನು ಸಂಗ್ರಹ ಮಾಡಿದರು. ಅವರ ಏಕಾಗ್ರ ಚಿತ್ತದಲ್ಲಿ ಧ್ಯಾನಮುಖವಾಗಿ ಅಂತರ್ಮುಖವಾಗಿ ಕಂಡುಕೊಂಡಂತಹ ಶಬ್ದಗಳನ್ನು ನೋಡಿ. ಈ ಶಬ್ದಗಳು ಆಕಾಶದಲ್ಲಿವೆ ಅಂತ ಹೇಳುವಂಥದ್ದು ತತ್ವ. ಈಗ ನಾವು ಪ್ರಸಾರ ಮಾಡ್ತಾ ಇದ್ದೇವೆ, ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ಯಾವನೋ ಎಲ್ಲಿಯೋ ಇರುವಂತಹ ವ್ಯಕ್ತಿ ನನ್ನನ್ನು ನೋಡ್ತಾನೆ, ನಿಮ್ಮನ್ನು ನೋಡ್ತಾನೆ. ಇದು ಹೇಗೆ ಸಾಧ್ಯ ಇದೆ? ನಾನು ಆಡಿದ ಶಬ್ದ ಇದಿಷ್ಟು ಆವರಣಕ್ಕೆ ಸೀಮಿತ, ಹೊರಗಡೆ ನಿಂತ್ಕೊಂಡವ್ರಿಗೆ ಕೇಳೋದಿಲ್ಲ. ಆದರೆ ಎಲ್ಲೋ ಕೂತ್ಕೊಂಡವನಿಗೆ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ಕೇಳೋದನ್ನು ನಾವು ಒಪ್ಕೊಳ್ತೇವೆ ಅಂತ ಆದರೆ ಈ ಶಬ್ದ ಸಿದ್ಧಾಂತವನ್ನು ಒಪ್ಕೊಳ್ಳಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ ಈ ಶಬ್ದ ಏನಾಗಿದೆ ಅಂತ ಕೇಳಿದರೆ, ಈ ಎಲ್ಲ ಅಕ್ಷರಗಳನ್ನು ಕ್ರೋಢೀಕರಣ ಮಾಡಿ ಮಂತ್ರಾತ್ಮಕವಾದಂತಹ ರೂಪವನ್ನು ಯಾವನೋ ಒಬ್ಬ ದರ್ಶನ ಮಾಡಿದ, ಅವನಿಗೆ ಋಷಿ ಅಂತ ಹೆಸರು. ಋಷಿ ಜ್ಞಾನೇ, ಜ್ಞಾನಾರ್ಥಕವಾದ ಜ್ಞಾನ ಅಂತರ್ಮುಖಿಯಾದಾಗ ಬರೋದು, ಹೊರದ್ರೆ ಬಹಿರಂಗದಿಂದ ಬರೋದಿಲ್ಲ. ನಾವು ಹೊರಗಡೆ ಕಣ್ಣು ತೆರ್ಕೊಂಡು ನೋಡ್ತಾ ನೋಡ್ತಾ ಹೋಗೋಣ, ನಮಗೆ ಅಶಾಶ್ವತವಾದದ್ದು ಕಾಣುತ್ತೆ. ನೋಡಿ, ನನ್ನ ಶರೀರ ಇದು ನನ್ನ ಶರೀರ ಅಂತ ನಾನು ಮೇಲೊಂದು ಕೋಟ್ ಹಾಕ್ಕೊಳ್ತೇನೆ, ಜಾಕೆಟ್ ಹಾಕ್ಕೊಳ್ತೇನೆ, ಎಲ್ಲ ಹಾಕ್ಕೊಳ್ತೇನೆ. ಆದರೆ ಈ ಶರೀರ ಬಿದ್ದು ಹೋಗೋದಾಗ ನನ್ನ ಶರೀರ ಬಿತ್ತು ಅಂತ ಹೇಳಲಿಕ್ಕೆ ನಾನೇ ಇರೋದಿಲ್ವಲ್ಲ. ನಿಮ್ಮ ಶರೀರ ಭಿನ್ನ, ನನ್ನ ಶರೀರ ಭಿನ್ನ. ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾಗ 3ನೇ ವ್ಯಕ್ತಿ ಹೇಳ್ತಾನೆ ಇಬ್ಬರು ಮನುಷ್ಯರು ಕೂತ್ಕೊಂಡಿದ್ದಾರೆ ಅಂತ. ಆದರೆ ಹೆಸರು ಏನು ಅಂತ ಗೊತ್ತಾದಾಗ ಈ ವ್ಯಕ್ತಿ ಏನು ಮಾಡದ, ನಾಮನಿರ್ದೇಶನದಿಂದ ಬರುವಂಥದ್ದು. ಹಾಗಾಗಿ ರಾಮ ಅನ್ನುವಂತಹ ನಾಮವನ್ನು ಕೊಟ್ಟಾಗ ರಮ್ ಅನ್ನುವಂತಹ ಧಾತುವಿನಿಂದ ನಿಷ್ಪತ್ತಿಯಾಗಿದೆ. ರಮತಿ ಯೋಗಿನಾಂ ಹೃದಯೇ ಅತ್ರ, ಯೋಗಿಗಳ ಹೃದಯದಲ್ಲಿ ಆಹ್ಲಾದಕತೆಯನ್ನು, ಆನಂದವನ್ನು ಕೊಡುವವನು. ಆಬಾಲ ವೃದ್ಧರಾಗಿ ಚಂದ್ರನನ್ನು ಕಂಡಾಗ ಸಂತೋಷ ಪಡುವವರೆಲ್ಲರೂ. ಈಗ ಇನ್ನೊಂದು ಕ್ಷಣಕ್ಕೆ ಸತ್ತು ಹೋಗ್ತಾನೆ ಅಂತಹ ಮುದುಕನಿಗೆ ಶುಭ್ರವಾದಂತಹ ಚಂದ್ರನನ್ನು ತೋರಿಸಿ ಎಷ್ಟು ಚಂದ್ರ ಅಂತ ಹೇಳ್ತಾನೆ. ಈಗ ತಾನೇ ಹುಟ್ಟಿದ ಮಾತಾಡ್ಲಿಕ್ಕೆ ಬರದೇ ಇರುವಂತಹ ಶಿಶುವಿಗೆ ಚಂದ್ರನನ್ನು ತೋರಿಸಿ ಅಳೋದು ಬಿಟ್ಟು ಒಂದು ಕ್ಷಣಕ್ಕೆ ನಗಲಿಕ್ಕೆ ಪ್ರಾರಂಭ ಮಾಡುತ್ತದೆ. ರಾಮ ಮತ್ತು ಚಂದ್ರ ಎರಡನ್ನೂ ಸೇರಿಸಿ ಆದಂತಹ ಶಬ್ದ. ಯೋಗಿಗಳ ಹೃದಯದಲ್ಲಿ ಆನಂದವನ್ನು ಉತ್ಪತ್ತಿ ಮಾಡುವವನು, ರಂಜಿಸುವವನು, ರಂಜನೆಯನ್ನು ಕೊಡುವವನು. ರಮ್ ಅನ್ನೋದು ಧಾತು. ಹೇಗೆ ಅಂತ ಕೇಳಿದ್ರೆ ಅದು ನಾಮಪದವೂ ಆಗ್ತದೆ, ಕ್ರಿಯಾಪದವೂ ಆಗ್ತದೆ. ಇದನ್ನು ತಿಳ್ಕೊಳ್ಳೋಣ. ರಾತಿ ಅಂತ ಹೇಳಿದ್ರೆ ಕೊಡುವುದು ಅಂತ ಅರ್ಥ. ರಾಮನಿಗೆ ಕೊಡೋದೇನು? ನಮಸ್ಕಾರ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ನಾವು ಮತ್ತೆಂತ ಕೊಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಿನ್ನೆ ನೋಡುವಾಗ ನಾವು ದಿವ್ಯವಾದಂತಹ ಆಭರಣಗಳನ್ನೆಲ್ಲ ವಿಗ್ರಹಕ್ಕೆ ಹಾಕಿದ್ವಿ. ಆ ವಿಗ್ರಹದಿಂದ ರಾಮನಿಗೆ ತೃಪ್ತಿ ಆಯ್ತಾ? ಭಗವಂತನಿಗೆ ತೃಪ್ತಿ ಆಯ್ತಾ? ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿ, ನನ್ನಂತಹ ಎಷ್ಟೋ ಸಹೃದಯಿ ಭಕ್ತರ ಮನಸ್ಸಿನಲ್ಲಿ ಒಂದು ಆನಂದ ತೆರೆದು ನಿಲ್ಲುತ್ತದೆ. ನಾನು ವೈಕುಂಠವನ್ನು ಕಣ್ಣಲ್ಲಿ ನೋಡ್ತಾ ಇದ್ದೇನೆ, ನನ್ನ ಎದುರುಗಡೆ ವೈಕುಂಠ ಇದೆ. ನಾನು ವೈಕುಂಠ ಧಾಮದ ಅಧೀಶನಾದಂತಹ ರಾಮನೋ ವಿಷ್ಣುವನೋ ಸನ್ನಿಧಾನದಲ್ಲಿ ಎದುರುಗಡೆ ನಿಂತ್ಕೊಂಡಿದ್ದೇನೆ. ಈ ಆತ್ಮೀಯತೆಯನ್ನು ಕಲ್ಪನೆ ಮಾಡೋದಕ್ಕೆ ಬರೇ ಒಂದು ಶಿಲೆಗೆ ಶಿಲ್ಪದ ರೂಪವನ್ನು ಕೊಟ್ಟರೆ ಅದಕ್ಕೆ ನಾವು ಪೂಜೆ ಮಾಡೋದಿಲ್ಲ. ಇದಕ್ಕಿಂತಲೂ ಸುಂದರವಾದ ಅದ್ಭುತವಾದಂತಹ ಶಿಲ್ಪವನ್ನು ನಾವು ಬೇರೆ ಬೇರೆ ಭಾರತದ ಸ್ಥಳಗಳಲ್ಲಿ ಕಂಡುಕೊಳ್ಬಹುದು. ಆದರೆ ಈ ಇನ್ಸ್ಟಾಲೇಷನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ವೆರಿಫಿಕೇಶನ್ ಹೇಗಿದೆಯೋ ಅದೇ ತರ ಈ ಶಿಲೆಯನ್ನು ಶಿಲ್ಪ ಮಾಡಿದಾಗ, ಆ ಶಿಲ್ಪ ಮಾಡುವಾಗ ಎಷ್ಟೋ ದೋಷಗಳು ಉತ್ಪತ್ತಿ ಆಗ್ತದೆ, ನಮ್ಮ ಬೆವರುಗಳು ಬೀಳ್ತವೆ. ಮಾತಾಡೋಣ, ಗುರುಗಳನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ವಿಧಿವಿಧಾನಗಳು ಕೂಡ ಇದೆ. ಭಕ್ತರಿಗಂತೂ ಬಹಳ ಒಂದು ಕ್ಯೂರಿಯಾಸಿಟಿ ಇದೆ. ಈಗಾಗಲೇ ರಾಮನ ದೇವಸ್ಥಾನಕ್ಕೆ ಭಕ್ತರ ದಂಡೆ ದಾಂಗುಡಿಯನ್ನ ಇಡ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಆ ಪ್ರತಿಷ್ಠಾಪನೆ ಅಥವಾ ಮೂರ್ತಿ ಪ್ರಾರಂಭ ಆದಲ್ಲಿಂದ ಆಗ್ತಾ ಇರುವಂತಹ ವಿಧಿವಿಧಾನಗಳು ಒಂದ್ ಕಡೆ ಆದ್ರೆ, ಇದಾದ ನಂತರ ಪ್ರತಿಷ್ಠಾಪನೆ ಆದ ನಂತರ ಆಗ್ತಾ ಇರುವಂತಹ ವಿಧಿವಿಧಾನಗಳು ಬೇರೆ ಇರುತ್ತೆ. 48 ದಿನಗಳ ಕಾಲ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ ಅಂತ ವಿಶ್ವೇಶ್ವರ ಪ್ರಸನ್ನ ತೀರ್ಥರು ಕೂಡ ಹೇಳ್ತಾ ಇದ್ರು. ಆ ಪೂಜೆಯಲ್ಲಿ ನಾವು ಕೂಡ ಭಾಗಿಯಾಗಬಹುದು, ದೇಶದ ಜನತೆ ಕೂಡ ಭಾಗಿಯಾಗಬಹುದು ಅಂತ ನೀವ್ ಏನು ಹೇಳ್ತೀರಿ? ಈ ಪ್ರಕ್ರಿಯೆ ಯಾವ ರೀತಿ ಆರಂಭ ಆಗುತ್ತೆ ಅಂತ, ರಾಮನ ಕಲ್ಪನೆ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಗುರುಗಳೇ? ಕೌಸಲ್ಯ ಗರ್ಭ ಸಂಭೂತಂ ಸೂರ್ಯಕೋಟಿ ಸಮಪ್ರಭಂ ವಿಶ್ವಾಮಿತ್ರ ಪ್ರಿಯಂ ದಾಂತಂ ರಾಮಂ ವಂದೇ ಜಗದ್ಗುರುಂ. ಜಗದ್ಗುರುವಾದ ರಾಮನ ಆದಿಯಾಗಿ ಆಬಾಲ ವೃದ್ಧರಾಗಿ ಯಾರ್ಯಾರು ರಾಮಭಕ್ತರಿದ್ದಾರೋ ಅವರ ಎಲ್ಲರ ಚರಣಕ್ಕೆ ನಮಸ್ಕಾರ ಮಾಡ್ತಾ, ನಮ್ಮ ಈ ಜನ್ಮ ಸಾರ್ಥಕವಾದಂತಹ ಈ ಜನ್ಮದಲ್ಲಿ ನಮ್ಮ ಒಂದು ಜನ್ಮ ಸಿಕ್ಕಿರೋದು ಬಹಳ 7 ಜನ್ಮದ ಪುಣ್ಯ ಅಂತ ನಾನು ಹೇಳ್ತೀನಿ. ಅದನ್ನು ಹೇಳ್ತಾ ರಾಮನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನನ್ನ ಭಾಗ್ಯ ಅಂತ ಭಾವಿಸ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ವಿದ್ವಾಂಸರು ಹೇಳಿದಾಗೆ, ವಿಘ್ನೇಶ್ ಶರ್ಮಾ ಅವರು ಹೇಳಿದಾಗೆ, ರಾಮ ಅಂತಕ್ಕಂಥ ಒಂದು ಪದದಲ್ಲೇ ಎಲ್ಲವೂ ಅಡಗಿದೆ, ಇಡೀ ಬ್ರಹ್ಮಾಂಡವೂ ಅಡಗಿದೆ. ಹಾಗೆ ಅವನ ಬಗ್ಗೆ ಮಾತಾಡೋದಕ್ಕೆ ಪದಗಳು ಸಾಕಾಗಲ್ಲ. ಮತ್ತು ಈ ಒಂದು ನಾವು ಟೈಮ್ ಲಿಮಿಟ್ ಏನು ಇಟ್ಕೊಂಡಿರ್ತೀವಿ ಆ ಟೈಮ್ ಲಿಮಿಟ್ ಸಾಕಾಗೋದಿಲ್ಲ. ಪರಮಾತ್ಮ ಅಂತಕ್ಕಂಥದ್ದು ಅಷ್ಟು ವಿಸ್ತಾರ. ಅಂದರೆ ಪರಮಾತ್ಮ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅದರಲ್ಲಿ ಪರಮ ಆತ್ಮ ಅಂತ. ಪರಮ ಆತ್ಮ ಅಂತಂದ್ರೆ ಏನು? ಇವಾಗ ಪ್ರಪಂಚದಲ್ಲಿ ನಮ್ಮ ವಿದ್ವಾಂಸರು ಹೇಳಿದಾಗೆ 84 ಲಕ್ಷ ಜೀವರಾಶಿಗಳಿದೆ. ಆ 84 ಲಕ್ಷ ಜೀವರಾಶಿಗಳಲ್ಲಿಯೂ ಒಂದೊಂದು ಆತ್ಮ ಇರುತ್ತೆ.
ಆ ಎಲ್ಲರ ಆತ್ಮಕ್ಕೆ ಒಬ್ಬ ಮಾನಿಟರ್ ಇರ್ತಾನೆ, ಅವನೇ ಪರಮಾತ್ಮ. ಅವನನ್ನು ನಾವು ಸಾಕ್ಷಾತ್ತಾಗಿ ಪೂಜಿಸೋದಕ್ಕಾಗೋದಿಲ್ಲ, ಯಾಕೆಂದರೆ ಇದು ಕಲಿಯುಗ ಆದ್ದರಿಂದ ಸಾಕ್ಷಾತ್ತಾಗಿ ನಾವು ಪೂಜೆ ಮಾಡೋದಕ್ಕಾಗೋದಿಲ್ಲ, ಅವನನ್ನು ನಾವು ಬಾ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅವನ ಒಂದು ಪ್ರತಿಬಿಂಬವನ್ನು ಪೂಜೆ ಮಾಡ್ತಕ್ಕಂಥ ಅಥವಾ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಭಾಗ್ಯ ಮನುಷ್ಯನಿಗೆ ಸಿಕ್ಕಿದೆ. ಹಾಗೆ ಈಗ ಒಬ್ಬ ಮನುಷ್ಯನಿಗೆ 2 ಕಣ್ಣು ಹೇಗೆ ಮುಖ್ಯನೋ, ಒಂದು ನಾಣ್ಯದಲ್ಲಿ 2 ಮುಖ ಹೇಗೆ ಮುಖ್ಯನೋ, ಹೇಗಿರುತ್ತೋ ಅದೇ ರೀತಿಯಾಗಿ ಒಂದು ದೈವ ಪ್ರತಿಷ್ಠೆ ಅಂತಂದಾಗ ಶಿಲ್ಪಿಯ ಒಂದು ಕಲೆಕಾರೂ ಪ್ರಾಮುಖ್ಯತೆ ಇರುತ್ತೆ ಮತ್ತು ಆಚಾರ್ಯನ ಒಂದು ಆಗಮ ಕಾರ್ಯವಕ್ಕೂ ಪ್ರಾಮುಖ್ಯತೆ ಇರುತ್ತೆ. ಶಿಲ್ಪಿ ಆ ಶಿಲೆಯನ್ನು ಕೆತ್ತಿ ಅರ್ಧ ಕಳೆ ತುಂಬಿದ್ರೆ ಆಗಮಶಾಸ್ತ್ರಗಳಿಂದ ನಾವು ಮಂತ್ರೋಕ್ತವಾಗಿ ಪೂಜೆಗಳು ಹೋಮಾದಿಗಳು ಮಾಡಿ ಅದರಿಂದ ಅರ್ಧ ಕಳೆಯನ್ನು ತುಂಬ್ತೀವಿ. ಆದರೆ ಪೂರ್ತಿ ಕಳೆ ತುಂಬೋದಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಆ ಉಳಿದ ಸ್ವಲ್ಪ ಕಳೆಯನ್ನು ಭಕ್ತರು ಹೋಗ್ತಾರಲ್ಲ, ಅವನ ದರ್ಶನ ಮಾಡ್ತಾರಲ್ಲ, ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರಲ್ಲ, ಅವರ ಒಂದು ಭಾವನೆಗಳನ್ನು ತುಂಬ ಹೇಳ್ತಾರಲ್ಲ, ಆ ಒಂದು ಭಕ್ತಿಯಿಂದ ಮಾತ್ರ ಪೂರ್ತಿ ಕಳೆಯನ್ನು ತುಂಬೋದಕ್ಕೆ ಸಾಧ್ಯ. ಹಾಗೆ ಪರಮಾತ್ಮನ ಒಂದು ದಯೆಯಿಂದ ನಿನ್ನೆ ದಿವಸ ಪ್ರಾಣ ಪ್ರತಿಷ್ಠೆ ಆಗಿದೆ. ಇಂದಿನಿಂದ ಮಂಡಲಾಭಿಷೇಕವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಮಂಡಲಾಭಿಷೇಕ ಯಾತಕ್ಕೋಸ್ಕರ ಮಾಡಬೇಕು, ಎಷ್ಟು ದಿವಸ ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆ ಎಲ್ಲರಲ್ಲೂ ಇರುತ್ತೆ. ಯಾಕೆ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು ಅಂತಂದರೆ ಆಗಮಶಾಸ್ತ್ರಗಳು ಏನು ಹೇಳುತ್ತೆ ಅಂತಂದರೆ ಪರಮಾತ್ಮನ ಒಂದು ಪ್ರತಿಷ್ಠಾಪನೆ ಬಂದು ಒಂದು ಮಗುವಿನ ಒಂದು ಸಂಬಂಧಕ್ಕೆ ತಗೊಂಡು ಹೋಗಿದ್ದಾರೆ. ಅಂದರೆ ಈಗ ಮಗು ಹೇಗೆ ಗರ್ಭದಲ್ಲಿ ನೆಲೆಸಿ ಆ ಗರ್ಭಾವಸ್ಥೆಯಿಂದ 9 ತಿಂಗಳು ಕಳೆದು ಹೇಗೆ ಅದು ಹೊರಗಡೆ ಬಂದು ಹೊರಗಡೆ ಪ್ರಪಂಚವನ್ನು ನೋಡುತ್ತೋ ಆ ರೀತಿ ಈ ನಾವು ದೇವರಿಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಅಧಿವಾಸಗಳಿಂದ ಮಾಡ್ಕೊಂಡ್ಬರ್ತೀವಿ. ಎಲ್ಲ ಅಧಿವಾಸಗಳು ಬಂದು ಗರ್ಭಾವಸ್ಥೆಯ ಒಂದು ಅವಸ್ಥೆ. ನಂತರ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಡೆಲಿವರಿ ಟೈಮ್ ಅಂತ ಹೇಳ್ತೀವಿ. ಪ್ರಾಣ ಪ್ರತಿಷ್ಠೆನೇ ಮಗು ಹೊರಗಡೆ ಬರ್ತಕ್ಕಂಥ ಸಮಯ. ಮಗು ಬಂದು ಅಳತ್ತಲ್ಲ, ಅದೇ ಪ್ರಾಣ ಪ್ರತಿಷ್ಠೆ ಸಮಯ. ಆ ಮಗು ಬಂದ ಕೂಡಲೇ ಆ ಮಗುಗೆ ನಾವು ಲಾಲನೆ ಪಾಲನೆ ಮಾಡ್ತೀವಲ್ಲ, ಅದರ ಒಂದು ಉದ್ದೇಶವೇ ಈ ಮಂಡಲಾಭಿಷೇಕ. ಏಕದಮ್ ಅವನನ್ನ ಮೆಟ್ಲು ಹತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಆ ಮಗುನ ಲಾಲನೆ ಪಾಲನೆ ಮಾಡಿ ಮಗುನ ಬೆಳೆಸ್ಕೊಂಡು ಬಂದು ಆಮೇಲೆ ನೀವು ಮೆಟ್ಲು ಹತ್ತು ಅಂದರೆ ತಾನಾಗೇ ಹತ್ಕೊಂಡು ಹೋಗುತ್ತೆ ಮಗು, ನಾವು ಹೇಳ್ದಿರ ಇದ್ರೂ ಹತ್ಕೊಂಡು ಹೋಗುತ್ತೆ. ಆ ರೀತಿ ಆ ಒಂದು ಬಿಂಬಕ್ಕೆ ನಾವೊಂದು ಕಳೆಯನ್ನು ತುಂಬತಕ್ಕಂಥ ಕೆಲಸಕ್ಕೆ ಮಂಡಲಾಭಿಷೇಕವನ್ನು ಮಾಡ್ತಕ್ಕಂಥ ಉದ್ದೇಶ. ಈ ಮಂಡಲಾಭಿಷೇಕದಲ್ಲಿ ಎಲ್ಲರೂ ಭಾವಿಸ್ಕೊಂಡಿರ್ತಾರೆ ಅಭಿಷೇಕ ಅಂತಂದರೆ ಬರೀ ಅಭಿಷೇಕ ಮಾಡ್ತಕ್ಕಂಥದ್ದು ಅಂತ ಭಾವಿಸ್ಕೊಂಡಿರ್ತಾರೆ. ಆದರೆ ಆಗಮಶಾಸ್ತ್ರಗಳ ಪ್ರಕಾರ ಮಂಡಲಾಭಿಷೇಕದಲ್ಲಿ ಕಲಶಾರಾಧನೆ ಇರುತ್ತೆ, ಹೋಮಾದಿಗಳಿರುತ್ತೆ. ಆ ಹೋಮಗಳಲ್ಲಿ ಗಣಹೋಮವೇ ಮೊದಲುಗೊಂಡು ಪರಮಾತ್ಮನ ಆ ಒಂದೊಂದು ಅಂಗಗಳಿಗೆ ಒಂದೊಂದು ಶಕ್ತಿಯನ್ನು ಹೇಳಿದ್ದಾರೆ, ಒಂದೊಂದು ಅಧಿದೇವತೆಗಳನ್ನು ಹೇಳಿದ್ದಾರೆ ಆಗಮಶಾಸ್ತ್ರಗಳಲ್ಲಿ. ಅದರ ಉಕ್ತವಾದ ಹೋಮಗಳನ್ನು ಮಾಡಿಕೊಂಡು ಆ ಒಂದು ಕಳೆಯನ್ನು ಬಿಂಬಕ್ಕೆ ತುಂಬತಕ್ಕಂಥದ್ದು. ಎಲ್ಲ ಕಳೆನೂ ಒಂದೇ ದಿವಸ ತುಂಬೋದಕ್ಕಾಗೋದಿಲ್ಲ. ಆ ಒಂದೊಂದು ಕಳೆಯನ್ನು ಒಂದೊಂದು ದಿವಸ ತುಂಬ್ಕೊಂಡ್ಬಂದು 48 ದಿನಗಳ ಕಾಲ ಪೂರ್ಣವಾಗಿ ಆ ಒಂದು ಕಳೆಯನ್ನು ತುಂಬತಕ್ಕಂಥ ಕೆಲಸಕ್ಕೆ ಮಂಡಲಾಭಿಷೇಕ ಅಂತ ಹೇಳಿ. ಓಕೆ ಗುರುಗಳೇ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಭರತ್ ಭಟ್ರು ಈಗ ಹೇಳ್ತಾ ಇದ್ರು ಹಲವು ಪ್ರೊಸೆಸ್ ಅಂತೂ ಇದ್ದೇ ಇರುತ್ತೆ. ವಿದ್ವಾನ್ ಅವರು ಕೂಡ ಹೇಳ್ತಾ ಇದ್ರು ಒಂದು ಗ್ಯಾಜೆಟ್ ನಮ್ಮ ಕೈಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ನಾವು ಅಪ್ಲಿಕೇಶನ್ ಅನ್ನು ಹಾಕ್ತೀವಿ ಅಂತ ಈಸಿಯಾಗಿ ಹೇಳ್ತಾ ಇದ್ರು. ಗುರುಗಳು ಕೂಡ ಹೇಳ್ತಾ ಇದ್ರು ಈಗ ಒಂದು ಮೂರ್ತಿ ನಮ್ಮ ಕಣ್ಣು ಮುಂದೆ ಇದೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಕಳೆಯನ್ನ ನಾವು ಹೇಳ್ತೀವಿ ಜೀವ ಕಲೆ ಅಥವಾ ದೈವ ಕಳೆ ನಮಗೆ ಕಣ್ಣು ತುಂಬಿಕೊಳ್ಳುತ್ತೆ. ನೆನ್ನೆ ಅದೇ ರೀತಿ ಆಯ್ತು, ಎಷ್ಟೋ ಕೋಟ್ಯಾಂತರ ಭಕ್ತರ ಕಣ್ಣೀರಲ್ಲೇ ಒಂದು ಆನಂದ ಬಾಷ್ಪ ಕೂಡ ಕಂಡು ಬಂದಿದೆ. ಏನ್ ಹೇಳ್ತೀರಿ ಈ ಒಂದು ಸುಸಂದರ್ಭವನ್ನ ನೀವು ವಿವರಿಸೋದಾದ್ರೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀಯಪತಿಯಾದ ಶ್ರೀರಾಮಚಂದ್ರನ ಅನುಗ್ರಹ ವಿಶೇಷದಿಂದ ನಿನ್ನೆ ಬಹಳ ವೈಭವೋಪೇತವಾಗಿ ಅಯೋಧ್ಯ ನಗರದಲ್ಲಿ ಶ್ರೀರಾಮಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಕೋಟ್ಯಾನುಕೋಟಿ ಜನ ರಾಮನನ್ನು ಕಂಡು ಆನಂದಪಟ್ಟರು. ಆಗಲೇ ವಿಘ್ನೇಶ್ ಭಟ್ರು ಸ್ವಾಮಿಗಳು ಹೇಳಿದ್ರು, ರಾಮನ ದಿವ್ಯಮಂಗಳ ವಿಗ್ರಹ ಕಣ್ಣಿಗೆ ಆನಂದವನ್ನು ಉಂಟು ಮಾಡುವಂತಹದ್ದು. ಶತ್ರೋ ಪ್ರಖ್ಯಾತ ವೀರಶ್ಚ ರಂಜನೀಯಶ್ಚ ವಿಕ್ರಮೈಹಿ ಎಂಬುದಾಗಿ ಯಶ್ಚ ರಾಮಂನ ಪಶ್ಯೇತ್ತು ಎಂಚ ರಾಮಂನ ಪಶ್ಯತಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಯಾವ ಕಣ್ಣುಗಳು ರಾಮನನ್ನು ನೋಡೋದಿಲ್ವೋ
ಅಥವಾ ಯಾರನ್ನ ರಾಮ ಕಾಣೋದಿಲ್ವೋ, ಒಂದು ನಾವಾದರೂ ರಾಮನನ್ನು ನೋಡಬೇಕು, ಇಲ್ಲ ರಾಮನ ಅನುಗ್ರಹಕ್ಕಾದರೂ ನಾವು ಪಾತ್ರವಾಗಿರಬೇಕು. ಎರಡೂ ನಡೆಯದೆ ಹೋದರೆ ಈ ಜನ್ಮ ವ್ಯರ್ಥ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಬಹಳ ವಿಶೇಷವಾದ ದಿವ್ಯಮಂಗಳ ವಿಗ್ರಹ ನಮ್ಮ ಕರ್ನಾಟಕದ ಕಲ್ಲಿನಲ್ಲಿ ನಮ್ಮ ಕರ್ನಾಟಕದವರೇ ಆದ ಶಿಲ್ಪಿಗಳು ಅದನ್ನು ಕೆತ್ತನೆ ಮಾಡಿ ವಿಶೇಷವಾಗಿ ಬಿಂಬ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನಿನ್ನೆ ಮೊನ್ನೆಯಿಂದ ಹಲವಾರು ಟಿ ವಿ ಚಾನಲ್ಸ್ನಲ್ಲಿ ನಾನು ಡಿಸ್ಕಷನ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಕಲ್ಲಿಗೆ ಹೇಗೆ ಪ್ರಾಣ ಬರುತ್ತೆ, ಕಲ್ಲಿಗೆ ಚಲನವಲನಗಳಿರೋದಿಲ್ವಲ್ಲ, ನೀವು ಪ್ರಾಣ ತುಂಬೋದು ಅಂದರೆ ಏನರ್ಥ? ವಿಸ್ತಾರ ಟಿ ವಿನಲ್ಲಿ ನಾವು ಜನರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಅದೇನು ಅಂದರೆ, ನಮ್ಮ ಸಂಸ್ಕೃತಿ ಕಲ್ಲಿಗೆ ಪೂಜೆ ಮಾಡೋದಂಥದ್ದಲ್ಲ, ಕಲ್ಲಿನಲ್ಲಿರುವ ಪರಮಾತ್ಮನಿಗೆ ಪೂಜೆ ಮಾಡುವಂಥದ್ದು. ಕಲ್ಲಿನಲ್ಲಿ ನೆಲೆಸಿರುವಂತಹ ಚೈತನ್ಯದ ಆರಾಧನೆಗೆ ನಮ್ಮ ಸಂಸ್ಕೃತಿ. ಐಡಲ್ ವರ್ಷಿಪ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬಿಡ್ತಾರೆ. ಯಾರು ಐಡಲ್ನಲ್ಲಿ ವರ್ಷಿಪ್ ಮಾಡೋದೇ ಇಲ್ಲ. ಐಡಲ್ನಲ್ಲಿ ನೆಲೆಸಿರುವಂತಹ ಪರಮಾತ್ಮನ ವರ್ಷಿಪ್ ಅದು. ಸೊ ಮನುಷ್ಯರಿಗೆ ಪೂಜೆ ಮಾಡೋದು ಅಂದರೆ ಮನುಷ್ಯರ ಮೂಲಕ ಭಗವಂತನ ಆರಾಧನೆ ನಡೆಯುತ್ತೆ, ಕಲ್ಲಿನ ಮೂಲಕ ಭಗವಂತನಿಗೆ ಆರಾಧನೆ ನಡೆಯುತ್ತೆ. ಗೋಪೂಜೆ ಅಂತ ಹೇಳಿದ್ರೆ ಗೋವಿನ ಮೂಲಕ ಭಗವಂತನಿಗೆ ಆರಾಧನೆ ಮಾಡುವಂತಹ ಪದ್ಧತಿ ಅದು. ಆದ್ದರಿಂದ ಒಳಗಡೆ ಇರುವಂತಹ ಚೈತನ್ಯ ವಿಕಾಸಕ್ಕೆ ಕೆಲವು ಟೆಕ್ನಿಕ್ಸನ್ನು ಉಪಯೋಗ ಮಾಡ್ತಾರೆ. ಅದನ್ನೇ ಆಗಮಶಾಸ್ತ್ರ ಅಂತ ಕರಿತೀವಿ. ಅವರು ಡಿವೈಸಿನ ಮೂಲಕ ನೋಡಿ, ಎಲ್ಲ ಕಡೆ ಸೌಂಡ್ ವೇವ್ಸ್ ಇದೆ ಅನ್ನೋದು ವಿಜ್ಞಾನ. ಅದು ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ಕೈಯಲ್ಲಿ ಡಿವೈಸ್ ಇರಬೇಕಲ್ಲ. ಡಿವೈಸಿನ ಮೂಲಕ ಎಲ್ಲ ಕಡೆ ಶಬ್ದ ನೆಲೆಸಿದೆ ಎಂಬ ಎಕ್ಸ್ಪೀರಿಯನ್ಸನ್ನು ನಾವು ಹೇಗೆ ಪಡ್ಕೊಳ್ತೀವೋ ಅದೇ ರೀತಿ ವ್ಯಾಪಕವಾಗಿರೋದು ಭಗವತ್ ತತ್ವ. ಎಲ್ಲ ಕಡೆ ನೆಲೆಸಿರುವಂತಹ ಪರಮಾತ್ಮ ನಮ್ಮ ಅನುಭೂತಿಗೆ ಬರಬೇಕಾದ್ರೆ ಡಿವೈಸಿನ ಮೂಲಕ ಹೇಗೆ ಸೌಂಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಆ ರೀತಿ ಬಿಂಬದ ಮೂಲಕ ಪರಮಾತ್ಮನನ್ನು ಅನುಭವಿಸ್ತೇವೆ. ಸೊ ಹೇಗೆ ಕೈಯಲ್ಲಿ ಮೊಬೈಲ್ ಫೋನ್ ಇದೆಯೋ ಆ ಥರ ಈಸಿಲಿ ಆಕ್ಸೆಸಬಲ್ ಭಗವಂತ ಬಿಂಬ ಸ್ವರೂಪದಲ್ಲಿದ್ದರೆ ತುಂಬ ಸುಲಭನಾಗಿರ್ತಾರೆ. ಆದ್ದರಿಂದ ಬಿಂಬದ ಮೂಲಕ ಭಗವಂತನನ್ನು ಅನುಭವಿಸುವಂತಹ ಪ್ರಕ್ರಿಯೆ ಅದೇ ಸಂಪ್ರದಾಯ. ಅವಾಗ ಬಿಂಬ ಪೂಜೆ ಮಾಡೋದಾದರೆ ಹೇಗೆ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ. ಅವ್ರು ಹೇಳಿದಾಗೆ ಫೋನನ್ನು ಯೂಸ್ ಮಾಡೋದಕ್ಕೆ ಹೆಂಗೆ ಅಪ್ಲಿಕೇಶನ್ ನಾವು ಹೆಂಗೆ ಡೌನ್ಲೋಡ್ ಮಾಡಬೇಕು, ಯಾವ ಥರ ಯಾವುದನ್ನು ಆನ್ ಮಾಡಬೇಕು, ಯಾವುದನ್ನು ಡಿಲೀಟ್ ಮಾಡಬೇಕು, ಇದೆಲ್ಲ ನಮ್ಮ ಕೈಯಲ್ಲಿ ಇರುತ್ತಲ್ಲ. ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಅದೇ ಥರ ಬಿಂಬಾರಾಧನೆ ಮಾಡೋದಕ್ಕೆ ಕೆಲವು ಟೆಕ್ನಿಕ್ಸ್ ಇರುತ್ತೆ. ಅದು ಆಗಮಶಾಸ್ತ್ರ ಹೇಳ್ಕೊಡತ್ತೆ. ಬಿಂಬ ಪ್ರತಿಷ್ಠಾಪನೆಯಿಂದ ಹಿಡಿದು ಮಂಡಲಾಭಿಷೇಕ ಪರ್ಯಂತ ಬಿಂಬದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಪ್ರಾರ್ಥನೆ ಮಾಡುವುದು. ಜೀವ ತುಂಬೋದು ಅಂದರೆ ಏನು? ಆಕಾಶದಲ್ಲಿ ಸೂರ್ಯ ಹುಟ್ಟಿದ ಅಂತ ಹೇಳ್ತಾರೆ. ಸೂರ್ಯ ಹುಟ್ಟುತ್ತಾನೇನೋ? ಮಾತಾಡಬೇಕಾದ್ರೆ ಸೂರ್ಯ ಹುಟ್ಟಿದ ಅಂತ ಹೇಳ್ತಾರೆ. ನಮ್ಮ ಕಣ್ಣಿಗೆ ಸೂರ್ಯೋದಯವಾದಾಗ ಸೂರ್ಯ ಹುಟ್ಟಿದ ಹೆಂಗೆ ಅಂತ ಹೇಗೆ ನಾವು ಸಂಭಾಷಣೆ ಮಾಡ್ತೀವೋ ಆ ರೀತಿಯಲ್ಲಿ ಬಿಂಬದಲ್ಲಿ ಜೀವ ತುಂಬೋದು ಅಂದರೆ ಏನರ್ಥ? ಒಳಗಡೆ ಇರುವಂತಹ ಪರಮಾತ್ಮನ ವಿಕಾಸವಾಗೋದನ್ನ ಜೀವ ತುಂಬೋದು ಎಂದು ವ್ಯವಹಾರದಲ್ಲಿ ಮಾತಾಡ್ತೀವಿ. ಸೊ ಅದರಿಂದ ಒಳಗಡೆ ನಾವು ಪ್ರಾರ್ಥನೆ ಮಾಡ್ತೀವಿ. ಆತಿಷ್ಠಿತಾಂ ಇಮಾ ಮೂರ್ತಿಂ ಮದನುಗ್ರಹ ಕಾಮ್ಯಯ ಅಂತ ಹೇಳಿ ಒಳಗಡೆ ಇರುವಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ನಾವು ಅದಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದಾಗ ಮುಖ್ಯವಾದ ಉದ್ದೇಶ ಏನು ಅಂದರೆ ಆ ಪರಮಾತ್ಮನ ಶಕ್ತಿಯನ್ನು ಅನುಭವಿಸುವುದು. ಅನುಭವಕ್ಕೋಸ್ಕರವೇ ಈ ಒಂದು ಪ್ರಕ್ರಿಯೆಗಳು ಆಗಮಶಾಸ್ತ್ರಗಳು ಎಲ್ಲ ನಮಗೆ ವಿಧಿವಿಧಾನಗಳನ್ನು ತಿಳಿಸುತ್ತೆ. ಬಹಳ ವಿಶೇಷವಾಗಿ ಆಗಮೋಕ್ತವಾಗಿ ಎಷ್ಟೋ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ವಿಶೇಷವಾಗಿ ಉತ್ತರ ಭಾರತದಲ್ಲಿ ರಮಾನಂದಿ ಸಂಪ್ರದಾಯಕ್ಕೆ ಅನುಸಾರವಾಗಿ ರಾಮಲಲ್ಲ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳಿದ್ರು ಹಲವಾರು ಜನ. ತುಂಬ ಸಂಪ್ರದಾಯಗಳಿದೆ. ನಮ್ಮ ಆಸೇತು ಹಿಮಾಚಲ ಪರ್ಯಂತ ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಸಂಪ್ರದಾಯಗಳಿದೆ. ಅದರಲ್ಲಿ ಉತ್ತರ ಭಾರತದಲ್ಲಿ ರಾಮಲಲ್ಲ ಪೂಜೆ ಮಾಡೋದು ರಮಾನಂದಿ ಸಂಪ್ರದಾಯಕ್ಕೆ ಅನುಗುಣವಾಗಿ ಬಹಳ ವಿಶೇಷವಾಗಿ ಅವರಲ್ಲಿ ಉಪಾಸನೆ ಮಾಡಬೇಕಾದ್ರೆ ರಾಮ ಅಂತ ಹೇಳಿದ್ರೇನೆ ಅವರಿಗೆ ಬಾಲರಾಮ್. ಅದರಲ್ಲೂ ಜನ್ಮಭೂಮಿಯಲ್ಲಿ ರಾಮನ ಒಂದು ಬಾಲ್ಯಾವಸ್ಥೆಯಲ್ಲಿರುವಂತಹ ರಾಮನ ಹೇಗೆ ಮಗುವನ್ನ ಹೇಗೆ ನಾವು ಲಾಲನೆ ಪಾಲನೆ ಮಾಡ್ತೀವೋ ಅದೇ ರೀತಿ ಪೂಜಾ ಪದ್ಧತಿಗಳು ಇರುತ್ತೆ. ಸುಪ್ರಭಾತ ಹಾಡಬೇಕಾದ್ರೆ ಮಗು ನೆಪ್ಸೋ ಥರನೇ ಇರುತ್ತೆ ಅವ್ರ ಸಂಪ್ರದಾಯದಲ್ಲಿ. ರಮಾನಂದಿ ಸಂಪ್ರದಾಯದಲ್ಲಿ ಭಗವಂತನಿಗೆ ಸುಪ್ರಭಾತ ಹಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಹೇಗೆ ತಾಯಿ ಮಗುಗೆ ಹೇಗೆ ಮಾಡ್ತಾಳೋ ಆ ರೀತಿ ಲಾಲನೆ ಪಾಲನೆ ಮಾಡೋ ರೀತಿಯಲ್ಲೇ ಸಂಪ್ರದಾಯ ಇರುತ್ತೆ. ಮಂತ್ರತಂತ್ರಗಳೇ ಆ ಥರ ಇರುತ್ತೆ ನೋಡಿ. ಇದನ್ನು ತಂತ್ರ ಅಂತ ಕರೆದ್ರು ನೋಡಿ. ಸೌಂಡ್ ವೇವ್ಸ್ ಎಲ್ಲ ಕಡೆ ಇರೋದು ಇದೆ ಅನ್ನೋದು ಸೈನ್ಸ್, ಡಿವೈಸ್ ಅನ್ನೋದು ಟೆಕ್ನಾಲಜಿ ತಾನೆ. ಅದೇ ಥರ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದು ವಿಜ್ಞಾನ. ಡಿವೈಸ್ ತಂತ್ರ ಅನ್ನೋದು ಈ ಬಿಂಬಾರಾಧನೆ. ಇದಕ್ಕೆ ತಂತ್ರ ಮಂತ್ರ ಯಂತ್ರ ಅಂತ ಕರೀತಾರೆ. ಡಿವೈಸ್ಗೂ ನಾವು ಯಂತ್ರ ಅಂತ ಕರಿತೀವಿ. ಅದೇ ರೀತಿ ಯಂತ್ರ ತಂತ್ರ ಮಂತ್ರದ ಮೂಲಕ ಭಗವಂತನ ಉಪಾಸನೆ ಮಾಡುವಂತಹ ಪದ್ಧತಿ ಬಹಳ ವಿಶೇಷವಾಗಿ. ಜೀವ ತುಂಬೋದು ಅಂದರೆ ಜೀವ ವಿಕಾಸವಾಗೋದು ಅಂತ ಅರ್ಥ. ಅದು ಪ್ರಾಣ ತುಂಬುವುದು ಅಂದರೆ ಪ್ರಾಣ ವಿಕಾಸವಾಗುವುದು ಅಂತ ಅರ್ಥ. ಒಳಗಡೆ ಬಿಂಬದಲ್ಲಿ ಪರಮಾತ್ಮ ತತ್ವ ವಿಕಾಸವಾಗತ್ತೆ. ಅದಕ್ಕೆ ಪ್ರಾರ್ಥನೆ ಮಾಡೋದೇ ಆ ಅರ್ಚಕರು ಆಗಮಶಾಸ್ತ್ರ ಅನುಸಾರವಾಗಿ ಬಹಳ ವಿಶೇಷವಾಗಿ ನಿನ್ನೆ ತುಂಬ ಅದ್ಧೂರಿಯಾಗಿ
ಪ್ರತಿಷ್ಠಾಪನಾ ಕಾರ್ಯ ನಡೆದಿದೆ. ರಾಮನ ಕಣ್ಣು ನೋಡ್ತಾ ಇದ್ರೆ ಅವನು ನಮ್ಮನ್ನೇ ನೋಡ್ತಾ ಇದ್ದೇನೇನೋ ಅಂತ ಅನ್ಸುತ್ತೆ. ಬಹಳ ವಿಷಯ. ಈಗ ಮತ್ತೊಬ್ರು ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಬಿಂದು ಮಾಧವ ಭಟ್ಟರು. ಇವರು ಕೂಡ ಆಗಮಶಾಸ್ತ್ರದ ನಿಪುಣರಾಗಿದ್ದಾರೆ. ಗುರುಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, 48 ದಿನಗಳ ಕಾಲ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಶ್ರೀರಾಮಲಲ್ಲನಿಗೆ ನಡೆಯುತ್ತೆ. ನಿನ್ನೆ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಕೂಡ ಆಗಿದೆ. ಈ ವಿಶೇಷ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಗುರುಗಳೇ? ಎಲ್ಲರಿಗೂ ನಮಸ್ಕಾರ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲ ವಿದ್ವಾಂಸರುಗಳೇ ನಮಸ್ಕಾರ. ನಾನು ನಿನ್ನೆ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮುಹೂರ್ತ ವಿಚಾರವಾಗಿ ಬಹಳ ಜ್ಯೋತಿಷಿಗಳ ಬಳಿ ವಿಚಾರಿಸ್ತಾ ಮಾಡ್ತಾ ಇದ್ದೆ. ದ್ವಾದಶಿ ತಿಥಿ, ರಿಕ್ತ ತಿಥಿ ಅಂತ ಕೆಲವಲ್ಲಿ ಹೇಳ್ತಾಯಿದ್ರೆ, ಆದರೆ ಪ್ರತಿಷ್ಠಾಪನೆಗೆ ಹೇಗೆ ಅಂತ ವಿಚಾರಿಸಿದಾಗ ಆಗ ಅವ್ರು ಹೇಳ್ತಾಯಿದ್ರು, ಶ್ರೀರಾಮಚಂದ್ರ ರಘುಕುಲ ತಿಲಕನಾದ ಶ್ರೀರಾಮನು ಸೂರ್ಯವಂಶಸ್ಥನು. ನಿನ್ನೆ ಮುಹೂರ್ತ ಮೇಷ ಲಗ್ನದಲ್ಲಿ ನಡೆದಿದೆ. ಸೊ ಹಾಗಾಗಿ ಆ ದ್ವಾದಶ ಆದಿತ್ಯರು ಅಭಿಜಿನ್ ಮುಹೂರ್ತದಲ್ಲಿ ಸೂರ್ಯನು ಮೇಷ ಲಗ್ನದಲ್ಲಿ ಉಚ್ಚ ಸ್ಥಾನದಲ್ಲಿ ಮಧ್ಯಾಹ್ನ 12:29 ಸೂರ್ಯನ ಉಚ್ಚ ಇರುವ ಸಮಯದಲ್ಲಿ ಶ್ರೀರಾಮಚಂದ್ರ ಅಂದರೆ ರವಿಕುಲ ತಿಲಕನಾದ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗಿದೆ. ಈ ರಾಮನು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಈ ನಮ್ಮ ಭಾರತದಲ್ಲಿ ಸನಾತನ ಧರ್ಮವನ್ನು ಉಳಿಸಲು ಹಾಗೆ ಬೆಳೆಸಲು ಮತ್ತೆ ಪುನರ್ಜನ್ಮ ಪಡೆದಿದ್ದಾನೆ. ಹಾಗಾಗಿ ನೀವು ಕೃಷ್ಣನ ಬಾಲನಾಗಿ ನೋಡಿರ್ತೀರಿ, ಯೌವನದಲ್ಲಿ ನೋಡಿರ್ತೀರಿ, ಆದರೆ ರಾಮನ ಎಲ್ಲ ಸಾಮಾನ್ಯವಾಗಿ ಸೀತೆ ಸಮೇತ ನೋಡಿರ್ತಾರೆ ಹೊರತಾಗಿ ಎಲ್ಲೂ ಬಾಲರಾಮನ ದರ್ಶನ ಎಲ್ಲೂ ಆಗಿಲ್ಲ. ಸಾಮಾನ್ಯ ಬಾಲಕಾಂಡದಲ್ಲಿ ಕೂಡ ರಾಮನ ಬಗ್ಗೆ ಅಷ್ಟು ವರ್ಣನೆ ಇಲ್ಲ. ಆದರೆ ಈ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ನಮಗೆ ದರ್ಶನವನ್ನು ನೀಡಿದ್ದಾನೆ. ಅದನ್ನು ಕಂಡ ನಾವುಗಳು ಖಂಡಿತ ಧನ್ಯರು ಅಂತ ಹೇಳ್ತೀನಿ, ಭಾಸಪಡ್ತೀನಿ. ಈ ರಾಮ ಎಲ್ಲರಿಗೂ ಆದರ್ಶಪ್ರಾಯ. ಎಲ್ಲರೂ ಹೇಳ್ತಾರೆ, ನಾವು ರಾಮನ ಪೂಜೆ ಮಾಡ್ತೀವಿ, ಆದರೆ ನಮಗೇನು ಕೊಡಲ್ಲ. ರಾಮನ ಪೂಜೆ ಮಾಡಿದ್ರೆ ನಮಗೇನು ಸುಖ ಕೊಡಲ್ಲ. ವೆಂಕಟೇಶ್ವರನ ಪೂಜೆ ಮಾಡಿದ್ರೆ ಅವ್ರು ಸುಖ ಕೊಡ್ತಾನಿದೆ. ರಾಮ ಆದರ್ಶಪ್ರಾಯ. ಎಲ್ಲರಿಗೂ ನಾವು ಹೇಗಿದ್ದರೆ ನೀವು ಹಾಗೆ ನಡಿಬೇಕು ಅನ್ನೋದಕ್ಕೆ ತೋರಿಸೋ ಉದಾಹರಣೆಯಾಗಿ ನಮಗೆ ರಾಮ ಕೊಟ್ಟಿದ್ದಾನೆ. ಏಕಪತ್ನಿಸ್ಥ ಆಗಲಿ ಮತ್ತು ಪಿತೃವಾಕ್ಯ ಪರಿಪಾಲಕನಾಗಲಿ ರಾಜನ ಹೇಗೆ ನಡೆಸಬೇಕು. ಈಗ ಎಲ್ಲರೂ ಹೇಳ್ತಾರೆ, ಆ ರಾಮನ ಜಾತಕದಲ್ಲಿ ಎಲ್ಲ ಗ್ರಹಗಳು ಉಚ್ಚವಾಗಿದೆ. ಒಂದು ಗ್ರಹ ಉಚ್ಚವಿರ ಆತ ಬಹಳ ಚೆನ್ನಾಗಿದ್ದ. ಪಾಪ ರಾಮ ಏನು ಸುಖಪಟ್ಟಿದ್ದ? ತಂದೆ ಜೊತೆ ವಾಸವಾಗಿದ್ದ, ಹೆಂಡತಿ ಜೊತೆ ಚೆನ್ನಾಗಿ ಜೀವನ ನಡೆಸಿದ್ನ, ಹೋಗಲಿ ಮಕ್ಕಳ ಜೊತೆ ಜೀವನ ನಡೆಸಿದನ? ಇಲ್ಲ ಅಲ್ಲ. ಆದರೂ ಇವತ್ತು ರಾಮ ರಾಜ್ಯ ಅಂತ ಹೇಳ್ತೀವಿ. ರಾಮನನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ನಾವು ಜೀವನ ನಡೆಸಬೇಕು. ಯಾಕಪ್ಪ ಅಂತಂದರೆ ಲೋಕ ಕಲ್ಯಾಣಾರ್ಥವಾಗಿ ನಾವು ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಸಹ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಕಷ್ಟ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಇರ್ತದೆ. ಹಾಗಾಗಿ ಆ ರಾಮನ ನೋಡಿ ಎಷ್ಟೇ ಕಷ್ಟ ಬಂದರೂ ಸಹ ಸೃಜನಶೀಲನಾಗಿ ಬಹಳ ತಾಳ್ಮೆಯಿಂದ ಆ ಕಷ್ಟವನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನು ಅವನ ನಡವಳಿಕೆಯಿಂದ ನೋಡಿ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ರಾಮ ಇವತ್ತಿಗೂ ಆದರ್ಶಪ್ರಾಯ ಎಲ್ಲರಿಗೂ. ಖಂಡಿತ. ಓಕೆ, ನೀವು ಹೇಳ್ತಾ ಇದ್ರಿ ಗುರುಗಳೇ, ಈಗ ಒಂದು ಮೂರ್ತಿಗೆ ಜೀವ ಕಳೆಯನ್ನು ತುಂಬೋದು ಅಥವಾ ಅದಕ್ಕೆ ದೈವಿ ಕಳೆಯನ್ನು ತುಂಬೋ ಈ ಪ್ರೊಸೆಸ್ ಇರುತ್ತಲ್ವಾ, ಅಥವಾ ಈ 48 ದಿನಗಳ ಕಾಲ ನಡೆಯುವಂಥ ಒಂದೊಂದು ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಪ್ರಮುಖವಾಗಿ ಇದರಲ್ಲಿ ಹವನಗಳು ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ. ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಾದರೆ ಇದನ್ನು ಯಾಕೆ ಮಾಡಬೇಕು ಅಂತ? ಯಜ್ಞದಿಂದ ಏನು ಅಂತ ಕೇಳಿದ್ರೆ, ಅಷ್ಟೈಶ್ವರ್ಯಾದಿ ಸಿದ್ಧೀನಾಂ ಜಪೇ ವಹಿ ಕಾರಣಂ ಹೋಮೇನ ಸರ್ವಕಾನ್ಮಾನಾಂ ಸಮೃದ್ಧಿರುಪಜಾಗಿದೆ. ನಮಗೆ ತೃಪ್ತಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಸಂಪತ್ತಿನ ಸಮೃದ್ಧಿಯಲ್ಲ, ಆಂತರ್ಯದ ಸಮೃದ್ಧಿಯಲ್ಲಿ. ನೋಡಿ, ರಸ್ತೆಯಲ್ಲಿ ಎಲ್ಲೂ ಜಾಗ ಇಲ್ಲದೆ ರಸ್ತೆಯಲ್ಲಿ ಮಲ್ಕೊಂಡವನು ಕೂಡ ಸುಖವಾಗಿ ನಿದ್ದೆ ಮಾಡ್ತಾನೆ. ಅವನು ಮೈ ಮೇಲೆ ಹುಲಿ ಹಾರು ಹೋದ್ರೂ ಗೊತ್ತಾಗೋದಿಲ್ಲ. ಚಿನ್ನದ ಪಲ್ಲಂಗದ ಮೇಲೆ ಮಲ್ಕೊಳ್ಳೋನು ನಿದ್ದೆ ಬಂದಿಲ್ಲ ಅಂತ ಮಾತ್ರ ತಗೊಂಡು ಮಲ್ಕೊಳ್ತಾನೆ. ಈ ವೈರುಧ್ಯಗಳು ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ಆತ್ಮತೃಪ್ತಿಯಿಂದ ಬರ್ತಾ ಇದೆ. ಮೈಮರೆವು ನನಗೆ ಕೊಟ್ಟಿದ್ದಿಷ್ಟು, ಭೂಮಿಯನ್ನೇ ನನಗೆ ಕೊಟ್ಟಿದ್ದಾನೆ, ಆಕಾಶವನ್ನೇ ನನಗೆ ಮೇಲ್ ಹೊದಿಕೆಯನ್ನು ಕೊಟ್ಟಿದ್ದಾನೆ ಅಂತ ಒಬ್ಬ ಭಾವಿಸ್ಕೊಳ್ತಾನೆ ಅಂತಾದರೆ ಅವನನ್ನು ದುಃಖಪಡಿಸಲಿಕ್ಕೆ ಪರಮಾತ್ಮನ ಹತ್ರ ಆಗೋದಿಲ್ಲ. ಈ ತತ್ವವನ್ನು ಆಶ್ರಯಿಸಿರುವಂಥದ್ದು ನಮ್ಮ ಭೂಮಿ, ನಮ್ಮನ್ನೆಲ್ಲ ನಮಗೆ ಕೊಟ್ಟಂತಹ ಸಂಸ್ಕಾರ ಅದು. ಈಗ ಈ ಸಂಸ್ಕಾರಗಳಲ್ಲಿ ಪರಿಧಿ ಇದೆ, ಹೀಗಿದೆ, ಈ ರೀತಿಯಲ್ಲಿ ಮಾಡಬೇಕು, ಆ ರೀತಿಯಲ್ಲಿ ಮಾಡಬೇಕು, ಬೇರೆ ಬೇರೆ ವಿಧವಾದಂತಹ ಚಿಂತನೆಗಳು. ನೋಡಿ, ಒಂದು ದೀಪ ಇದೆ, ಆ ದೀಪವನ್ನು
ದಿಕ್ಕಿನಿಂದ ನೋಡುವವರು ನನ್ನ ದಿಕ್ಕಿನಿಂದ ನೋಡಿದರೆ ಉತ್ತಮ ಅಂತ ಹೇಳ್ತಾರೆ, ವಿದಿಕ್ಕಿನಿಂದ ನೋಡುವವರು ನನ್ನ ದಿಕ್ಕಿನಿಂದ ನೋಡಿದರೆ ಉತ್ತಮ ಅಂತ ಹೇಳ್ತಾರೆ, ಮೇಲಿಂದ ನೋಡುವವನು ಮೇಲಿಂದ ನೋಡಿದರೆ ಒಳ್ಳೆಯದು ಅಂತ ಹೇಳ್ತಾನೆ, ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದರೆ ಅವಾಂತರ ದಿಶಾ ಅಂತ ಒಂದಿದೆ, ಈ ದಿಶೆಯಿಂದ ನೋಡಿದರೆ ಉತ್ತಮ ಅಂತ ಹೇಳ್ತಾನೆ. ಯಾವುದನ್ನು ಒಪ್ಕೊಳ್ಳೋಣ? ಇದು ನನ್ನ ಮನಸ್ಥಿತಿ. ನೋಡಿ, ಭಾರತೀಯ ತತ್ವ ಏನು ಹೇಳ್ತಿದೆ ಅಂತ ಕೇಳಿದ್ರೆ, ತದ್ವಿಜಿಜ್ಞಾಸಸ್ವ, ನೀನದನ್ನು ತಿಳಿ. ನೀವು ಪ್ರಶ್ನೆ ಕೇಳಿದ್ದೀರಿ, ನಾ ಉತ್ತರ ಹೇಳ್ತೇನೆ ಅಂತ ಹೇಳಿದ್ರೆ ಇದು ನನ್ನ ಅಹಂಕಾರ. ನಾ ಉತ್ತರ ಹೇಳ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೇನೆ. ನನಗೇನು ಅನುಭವ ಇದೆಯೋ ನನ್ನ ಅನುಭೂತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ನಿಮಗೆ ಉತ್ತರ ಅಲ್ಲ ಇದು. ನಿಮಗೆ ಯಾವಾಗ ಉತ್ತರ ಆಗ್ತದೆ ಅಂತ ಕೇಳಿದರೆ, ನಾ ಆಡುವ ಮಾತುಗಳನ್ನು ನೀವು ಅನುಭವಿಸಿಕೊಂಡು ಯಾವಾಗ ನೀವು ಫೀಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ನಿಮಗೆ ಉತ್ತರ ಸಿಗುತ್ತದೆ. ನಿಮ್ಮ ಉತ್ತರವನ್ನು ನೀವು ಕಂಡುಕೊಳ್ಳೋದು ಹೊರತು ನಾ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಾರತೀಯ ತತ್ವಶಾಸ್ತ್ರ ಏನು ಹೇಳಿದೆ ಅಂತ ಕೇಳಿದರೆ, ತದ್ವಿಜಿಜ್ಞಾಸಸ್ವ. ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಗುರುಗಳೇ ಬ್ರಹ್ಮ ಅಂದ್ರೇನು ನೀ ನೋಡ್ಕೊಳ್ಳು, ಯಾಕೆಂದ್ರೆ ಪ್ರಶ್ನೆ ನಿನ್ನದು, ಯು ಹ್ಯಾವ್ ಟು ಫೀಲ್ ಇಟ್. ನಾವೀಗೇನು ಹೇಳ್ತಾ ಇದ್ದೇವೆ ಅಂದರೆ, ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ, ನಾನು ಹೇಳಿದ್ದನ್ನು ಬಾಯ್ಪಾಠ ಮಾಡ್ಕೊಂಡು ಬರ್ಕೋ ಅಂತ. ಇದನ್ನೇ ಪರೀಕ್ಷೆಯಲ್ಲಿ ಬರಿ ಅಂತ ಹೇಳ್ತಿದ್ವಿ. ಏನು ಅಂತ ಹೇಳಿದ್ರೆ ಕಾಪಿಕೇಟಿಂಗ್ ಅಲ್ವಾ ಇದು? ಮೇಲಿದ್ದನ್ನು ಡಿಕ್ಟೇಟ್ ಮಾಡಿ ಬರೀರಿ, ಕಾಪಿ ಪೇಸ್ಟ್. ಕಂಪ್ಯೂಟರ್ ನಮಗೆ ಬಹಳ ಚೆನ್ನಾಗಿ ತಿಳ್ಕೊಳ್ತಿದೆ. ಏನು ಅಂತ ಕೇಳಿದ್ರೆ, ನಾನು ಬರೆದಿದ್ದು ಒಂದು ಲೈನನ್ನು 100 ಸಲ ಬರೀಬೇಕು ಅಂತ ಹೇಳಿದ್ರೆ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಆಯಿತು. ಇದಲ್ಲ ಜೀವನ. ಪ್ರತಿಯೊಂದು ವ್ಯಕ್ತಿಯಲ್ಲೂ ವಿಭಿನ್ನವಾದಂತಹ ವ್ಯಕ್ತಿತ್ವ ಅಳೆದು ನಿಲ್ಲಬೇಕು, ಅದು ಅರಳಬೇಕು. ಆ ವ್ಯಕ್ತಿತ್ವದಿಂದ ಪ್ರಪಂಚದ ಹಿತ ಸಾಧನೆ ಆಗಬೇಕು. ಹಾಗಾಗಿ ತುರೀಯಂ ವಾಚೋ ಮನುಷ್ಯ ವದಂತಿ. ನೋಡಿ, 4 ವಾಕ್ಯಿದೆ. 4 ಮಾತುಗಳಲ್ಲಿ ಪರಾವಾಕ್, ಪಶ್ಯಂತಿ ವಾಕ್, ಮಧ್ಯಮ ವಾಕ್, ವೈಖರಿ ವಾಕ್. 4ನೆಯ ಮಾತು ಏನಿದೆ ಅದು ದೇವತೆಗಳಿಗೆ ಪ್ರಿಯವಾಗ್ತದೆ. 4ನೆಯ ಸ್ಥಿತಿಯಲ್ಲಿರುವಂತಹ ದ್ರವ್ಯ ಏನಿದೆ ಅದು ದೇವತೆಗೆ ಅತ್ಯಂತ ಪ್ರಿಯವಾಗ್ತದೆ. ಯಾಕೆಂದರೆ ಪರೋಕ್ಷ ಪ್ರಿಯಾಹ ದೇವಾಹ. ವೇದ ನಮಗೆ ಉಪಾಸನೆಯನ್ನು ಕೊಟ್ಟಿದ್ದು ಹೇಗೆ ಅಂತ ಕೇಳಿದರೆ, ಪ್ರತ್ಯಕ್ಷ ಪ್ರಿಯರು ನಾವು, ಪರೋಕ್ಷ ಪ್ರಿಯರು ದೇವತೆಗಳು. ದೇವತೆಗಳು ರಾಕ್ಷಸರಿಗೂ ವರ ಕೊಡ್ತಾರೆ. ರಾವಣನಿಗೆ ವರ ಕೊಟ್ಟಿದ್ಯಾರು? ಯಾವುದೋ ರಾಕ್ಷಸ ಅಲ್ಲ, ದೇವತೆಯವರ ಕೊಟ್ಟಿದ್ದು. ಬ್ರಹ್ಮ ಇರಲಿ, ವಿಷ್ಣು ಇರಲಿ, ಶಿವ ಇರಲಿ, ಅಥವಾ ಯಾವುದೋ ಬೇರೆ ಶಕ್ತಿಗಳಿರಲಿ, ಅದು ದೇವಸ್ವರೂಪದಲ್ಲಿಯೇ ವರ ಕೊಟ್ಟಿದ್ದು ತಾನೆ. ಆ ದೇವತೆಗೆ ಗೊತ್ತಿದೆ, ವರ ಪಡೆದಂತಹ ಈತ ತನ್ನ ಮೇಲೆ ಆಕ್ರಮಣ ಮಾಡ್ತಾನೆ, ದೇವತತ್ವವನ್ನು ಹಾನಿ ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಅವನ ತಪಸ್ಸು ಎನ್ನುವಂತಹ ಕರ್ಮಕ್ಕೆ ಆ ಫಲರೂಪಿಯಾಗಿ ವರವನ್ನು ಕೊಟ್ಟಿದ್ದಾನೆ. ಅವನು ಕುಕರ್ಮವನ್ನು ಮಾಡಿದಾಗ ಆ ಕುಕರ್ಮವನ್ನು ತಾನು ದೇವನಾಗಿ ಹೇಗೆ ಶಿಕ್ಷಿಸ್ತೇನೆ ಅದನ್ನು ಬೇರೆ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ರಾಮನಾಗಿ ಅವತಾರವನ್ನು ತಳೆದು ಕಾಡಲ್ಲೆಲ್ಲ ಓಡಾಡಬೇಕು ಅಂತಿರಲಿಲ್ಲ. ಸಂಕಲ್ಪ ಸಿದ್ಧಿ ಇರುವಂತಹ ಮಹಾವಿಷ್ಣು ಏನು ಮಾಡ್ಬೋದಿತ್ತು? ರಾವಣ, ಯು ಹ್ಯಾವ್ ಟು ಸ್ಟಾಪ್ ಯುವರ್ ನಾನ್ ಸೆನ್ಸ್ ವರ್ಕ್ ಅಂತ ಹೇಳಿದರೆ ಒಂದು ಬಟನ್ ಹೀಗೆ ಮಾಡಿದರೆ ಸ್ಟಾಪ್ ಆಗ್ತಿರ್ಲಿಲ್ವಾ? ನಮಗೆಲ್ಲ ಬಟನ್ ಸಿಸ್ಟಮಲ್ಲಿ ಇದ್ದೇವಲ್ಲ ನಾವು. ಹೀಗೆ ಬಟನ್ ಆನ್ ಮಾಡಿದರೆ ಆನ್ ಆಗುತ್ತೆ, ಮೇಲ್ ಮಾಡಿದರೆ ಆಫ್ ಆಗುತ್ತೆ. ಈ ಸಿಸ್ಟಮ್ ಭಗವಂತನಿಗೆ ಗೊತ್ತಿರಲಿಲ್ವಾ? ಹಾಗಲ್ಲ, ಮಾನವನಾಗಿ ಏನು ಸಾಧನೆ ಮಾಡಬಹುದು. ನೋಡಿ, ರಾಮನನ್ನು ನಾವು ಯಾಕೆ ಕೃಷ್ಣನನ್ನೂ ಅಷ್ಟು ಪೂಜಿಸೋದಿಲ್ಲ, ಅಥವಾ ಉಳಿದ ಅವತಾರಗಳನ್ನು ಮರೆತೇ ಬಿಟ್ಟಿದ್ದೇವೆ, ಮತ್ಸ್ಯ ಕೂರ್ಮಾದಿಗಳು ನಮಗೆ ನೆನಪೇ ಆಗೋದಿಲ್ಲ. ಆದರೆ ರಾಮಾವತಾರವನ್ನು ಇಷ್ಟು ಆಸಕ್ತಿಯಿಂದ, ಶ್ರದ್ಧೆಯಿಂದ, ಆಸ್ಥೆಯಿಂದ ಆರಾಧನೆ ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ, ಆತ್ಮಾನಂ ಮಾನುಷಂ ಮನ್ಯೆ, ತನ್ನನ್ನು ಮನುಷ್ಯ ಅಂತ ಸ್ವೀಕಾರ ಮಾಡಿಕೊಂಡು ದೇವತತ್ವವನ್ನು ಮರೆಮಾಚಿ ಅದನ್ನು ಹಿನ್ನೆಲೆಯಲ್ಲಿಟ್ಟುಕೊಂಡು ಮನುಷ್ಯನಾಗಿ ಏನು ಸಾಧನೆ ಮಾಡಬಹುದು. ಪ್ರಾಣಿಗಳನ್ನು ಮನುಷ್ಯ ಸಮುದಾಯಕ್ಕೆ ಎಷ್ಟು ಪ್ರೀತಿಯಿಂದ, ಆಪ್ಯಾಯತೆಯಿಂದ ಬಳಸ್ಕೊಳ್ಬಹುದು. ಪಕ್ಷಿ ನಮಗೆ ಸಹಾಯಕ್ಕೆ ಹೇಗೆ ಬರುತ್ತದೆ? ಯಾವುದೋ ಒಂದು ಸಣ್ಣ ಅಳಿಲು ಅದು ಹೇಗೆ ಸಹಾಯ ಮಾಡ್ತದೆ? ಇದನ್ನೆಲ್ಲ ಕೊಟ್ಟವನಿಗೆ. ಈಗ ನೋಡಿ, ಈಗ ಆಗಾಮ ಪ್ರಕ್ರಿಯೆಗೆ ಬರೋದಿದ್ರೆ ಈ ಸಂಸ್ಕಾರಗಳು ಯಾಕೆ 4 ಅಂತ ನಾನು ಸ್ಥಾಪನೆ ಮಾಡಿದ್ದೇನೆ, ಅದನ್ನು ಇದಕ್ಕೆ ಹೊಂದಿಸಬೇಕು. ಹೇಗೆ ಹೊಂದಿಸಬೇಕು ಅಂತ ಕೇಳಿದರೆ, ನೋಡಿ, 12ರ ಅನುಪಾತಕ್ಕೆ ಬನ್ನಿ. 12ರ 4 ಎಷ್ಟು? 48 ಅಲ್ವಾ? ಈ 4 ತುರಿ ಆಗಬೇಕು. ತುಪ್ಪವನ್ನು ಶ್ರೇಷ್ಠವಾದ ವಸ್ತು ಅಂತ ಹೇಳ್ತೇವೆ. ಆಜ್ಯಂ ಸುರಾಣಾಮಾಹಾರ. ಯಜ್ಞದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ, ನನ್ನ ಹತ್ರ 1000 kg ತುಪ್ಪ ಇದೆ ಅಂತ ಹೇಳಿದರೆ ಡಬ್ಬಿ ತಗೊಂಡು ಹೀಗೆ ಸುರಿಯೋದಿಲ್ಲ. ನಿಮ್ಮನೇಲಿ ತುಪ್ಪ ಅಂತ ಇಲ್ಲ ಹೇಳಿದ ಮಾತ್ರಕ್ಕೆ ಒಂದು ಬಿಂದು ಹೀಗೆ ಹಾಕೋದಿಲ್ಲ. 12 ಅಂಗುಲ ಪರಿಮಾಣ, ಒಂದು ಅಜ್ಜಾಹುತಿಗೆ 12 ಅಂಗುಲ ಪರಿಮಿತವಾದಂತಹ ಪರಿಮಾಣ. ಆ ಪರಿಮಾಣವನ್ನು ಪೂರ್ತಿ ಮಾಡಿದಾಗ ನೋಡಿ, 1 kg ಮಾತ್ರೆ ಕೊಡ್ತಾರೆ ನಮಗೆ, ಡೋಸೇಜ್ ಕೊಟ್ಟಿರ್ತಾರೆ. ನೀವು 1 ಮಾತ್ರೆ ಮಾತ್ರ ಒಂದು ತಗೊಳ್ಬೇಕು. ಇಲ್ಲ, ನನಗೆ ಬೇಗ ಕಮ್ಮಿ ಆಗಲಿ ಅಂತ ಒಂದು 20 ಮಾತ್ರೆ ನುಂಗ್ಬಿಡಿ, ಅದಕ್ಕೂ ಸಮಯಗಳು ಅಲ್ವಾ? ಹಾಗಿದ್ದ ಮೇಲೆ ಈ ಮಾತ್ರಾ ಬಲಂ ಉಪನಿಷತ್ತು ಏನು ಹೇಳ್ತೇವೆ ಅಂತ ಕೇಳಿದ್ರೆ, ನಮಗೀಗ ಮಾತ್ರೆಯೇ ಬಲ, ನಾವು ತಗೊಳ್ಳೋ ಮಾತ್ರೆ ಬಲ. ನೋಡಿ, ನಾವು ಮಾತ್ರಾ ಬಲ ಅಂತ ಹೇಳಿದ್ದೇವೆ. ಹೇಗೆ ಅಂತ ಕೇಳಿದ್ರೆ, ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಮಾಡಿ, ಇದು ಮಾತ್ರ. ಎಷ್ಟು ಮಾತ್ರ? ಡ್ಯೂರೇಷನ್ ಎಷ್ಟು? 20 ನಿಮಿಷ ಮಾಡಿ. ಹೀಗಿಟ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮ್ಮ ಏಕಾಗ್ರತೆ ಭಂಗ ಆಗ್ತಿದೆ, 1 ನಿಮಿಷ ನಾನು ಮುಗಿಸ್ಬಿಡ್ತೇನೆ, ಯಾಕಂದ್ರೆ ಮುಂದಿನ ಹಂತದಲ್ಲಿ ಹೋದಾಗ ಮರ್ತು ಹೋಗ್ತದೆ ಇದು. ಅದರಿಂದ ಈ 48 ಅಂತ ಹೇಳಿದ್ರೆ ಇದು 4ರ ವ್ಯಾಪ್ತಿಗೆ ಬಂದಿದೆ. ಹೇಗೆ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ 4ನೇ ಅವಸ್ಥೆ ಆಗಿದೆ. 4ನೇ ವೃತ್ತಿಯಲ್ಲಿ ಮನುಷ್ಯ ಮಾತಾಡ್ತಾನೆ. ಮನುಷ್ಯನ ಮಾತು ಭಗವಂತನಿಗೆ ಪ್ರಿಯವಾಗ್ತದೆ, ಬೇರೆಯವರು ಮಾತು ಅಪ್ರಿಯ ಅಂತ ಅಲ್ಲ ಅರ್ಥ. ನೋಡಿ, ನಮ್ಮಲ್ಲಿ ಒಂದು ಸಂಕುಚಿತ ಮನೋವೃತ್ತಿ ಏನಿದೆ ಅಂತ ಕೇಳಿದ್ರೆ, ನಾನು ನಿನಗೆ ಪ್ರಿಯ ಅಂತ ಹೇಳಿದ್ರೆ ಮಕ್ಕಳಲ್ಲಿದ್ದವನು ಅಲ್ವೋ ಅಂತ, ಇದು ವಿತಂಡವಾದ ಅಂತ ಹೇಳ್ತೇವೆ.
ಪಕ್ಕದಲ್ಲಿದ್ದವನು ಅಲ್ಲಬಹುದು ಅನ್ನೋದು ಮುಖ್ಯ ಅಲ್ಲ. ನೀ ನನಗೆ ಪ್ರಿಯ ಯಾಕೆ ಅಂತ ಕೇಳಿದ್ರೆ ನನ್ನ ಭಾವವನ್ನು ನೀ ತಲುಪ್ತಾ ಇದ್ದಿ ಅಂತ. ಗುರುವಿಗೆ ಒಬ್ಬ ಶಿಷ್ಯನ ಕಂಡ್ರೆ ಆಪ್ಯಾಯತೆ ಆಗ್ತದೆ, ನನ್ನ ಭಾವವನ್ನು ನೀ ತಲುಪ್ತಾ ಇದ್ದಿ ಅಂತ. ಮತ್ತೊಬ್ಬನ ಭಾವ ನನಗೇನು ಗುರುಗಳಿಗೆ ಸಿಗಲಿಲ್ಲ, ಅವನಿಗೆ ಭಾವ ಇಲ್ಲ ಅಂತಲ್ಲ, ಗುರುವಿಗೆ ಅವನ ಭಾವ ಸಿಗಲಿಲ್ಲ, ಅವನಲ್ಲಿ ಬೇರೆದ್ದೇ ಶಕ್ತಿ ಇರಬಹುದು. ನಾನು ಇನ್ನೇ ಹೇಳುವಾಗ ಒಂದು ಮಾತು ಹೇಳಿದ್ದೇನೆ, ವಿಶ್ವಾಮಿತ್ರ ಮತ್ತು ವಸಿಷ್ಠರು ಇಬ್ಬರು ದ್ವಿಮುಖಿಗಳು, ವೈರಿಗಳು ಅಂತ ಪ್ರಪಂಚ ಗುರುತಿಸ್ಬಿಡ್ತದೆ. ಆದರೆ ಆಂತರಂಗಿಕವಾಗಿ ಅವರಂಥ ಸ್ನೇಹಿತರು ಮತ್ತೆ ಯಾರು ಇಲ್ಲ. ಇದನ್ನು ನಾವು ತತ್ವರೂಪವಾಗಿ ನೋಡೋದೇ ಇಲ್ಲ. ಆದ್ದರಿಂದ ಈ 48 ದಿನದ ವ್ಯಾಪ್ತಿ ಅಂತ ಹೇಳಿದ್ರೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಶಿಶುವಿನ ಲಾಲನೆ ಪಾಲನೆ ಹೇಗೆ ಮಾಡಬೇಕು, 48 ದಿನದಲ್ಲಿ ನಾವೆಲ್ಲ ಎದ್ದು ನಿಂತ್ಕೊಂಡಿದ್ದೇವಾ? ಏನು ಮಾಡಲಿಲ್ಲ. ಪ್ರಾಯ 48 ತಿಂಗಳು ಬೇಕಾಗಿದೆ ನಾವು ಸರಿಯಾಗಿ ಮಾತಾಡಿ ನಡೆದಾಡಿ ಎಲ್ಲ ಮಾಡೋದಕ್ಕೆ. ಹಾಗೆ ಬಿಂಬ ರೂಪದಲ್ಲಿ ಒಂದು ಸ್ಥಿತವಾದಂತಹ ಚಿತ್ರಕ್ಕೆ, ಒಂದು ಚಿತ್ರಕ್ಕೆ, ಅದು ಚಿತ್ರ ಅಷ್ಟೇ, ಆ ಶಿಲ್ಪಕ್ಕೆ ಪ್ರಾಣರೂಪವಾದಂತಹ ಚೇತನವನ್ನು ಆರೋಪಣೆ ಮಾಡೋದಕ್ಕೆ ಮಂತ್ರ ಅಂತ ಹೇಳಿದ್ರೆ ಅದು ಬಿಂದುಯುಕ್ತವಾದದ್ದು ಅಂತ. ಆಗಮಶಾಸ್ತ್ರದಲ್ಲಿ ಬಿಂದುಯುಕ್ತವಾದದ್ದಕ್ಕೆ ಅ ಅಂತ ಹೇಳಿದ್ರೆ ಅಕ್ಷರ, ಅಮ್ ಅಂತ ಹೇಳಿದ್ರೆ ಬಿಂದು, ಒಂದು ಡಾಟ್ ಬಂದಿದೆ ಮುಂದೆ. ಹಾಗೆ ಕ ಅಂತ ಹೇಳಿದ್ರೆ ಒಂದು ಅಕ್ಷರ, ಅದನ್ನು ಪೂರ್ಣವಾಗಿಸೋದಕ್ಕೆ ಸ್ವರ ಸೇರಬೇಕು ಅಂತ ಹೇಳಿದ್ರು. ವ್ಯಂಜನ ಅರ್ಧಾಕ್ಷರ, ಅದಕ್ಕೆ ಸ್ವರ ಸೇರಿದ್ರೆ ಪೂರ್ತಿ ಆಯಿತು. ಅದನ್ನು ಪೂರ್ಣ ರೂಪ ಮಾಡೋದಕ್ಕೆ ಬಿಂದು ಸೇರಬೇಕು, ಅದು ಬೀಜಾಕ್ಷರ ಅಂತ ಹೇಳ್ತದೆ. ಬೀಜ ರೂಪ, ಬೀಜದಿಂದ ವೃಕ್ಷವಾಗ್ತದೆ, ವೃಕ್ಷದಿಂದ ಮತ್ತೆ ಬೀಜ ಸಿಗ್ತದೆ. ಯಾವುದು ಮೊದಲು ಯಾವುದು ಕೊನೆಗೆ ಅನ್ನೋದು ಬೇಕಾಗಿಲ್ಲ. ಆದರೆ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದನ್ನು ನೋಡಿ, ಪರಮಾತ್ಮ ತತ್ವ ರಾಮ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮ ತತ್ವ. ನನಗದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನೋಡದೇ ಇದ್ರೆ ನನಗೆ ಭಾವ ಪಲ್ಲಟ ಆಗೋದಿಲ್ಲ, ನನಗೊಂದು ಸಂತೋಷ ಉಂಟಾಗೋದಿಲ್ಲ. ನಾ ಇದನ್ನು ಕಂಡೆ ಅಂತ ಹೇಳೋದಕ್ಕೆ ಒಂದು ವಸ್ತು ಬೇಕು. ನೋಡಿ, ಇವರೊಬ್ಬರು ವ್ಯಕ್ತಿ, ನಾ ಇವತ್ತೇ ಕಂಡಿದ್ದು ಅವರನ್ನು ಕಾಣುವಾಗ ಅವರ ಹೆಸರಿಂದ ನನಗೆ ನಿರ್ದೇಶ ಆಗ್ತದೆ ಇಂಥವ್ರು ಬಂದಿದ್ರು ಅಂತ. ಹಾಗೆ ರಾಮನಲ್ಲಿ ಇನ್ಸ್ಟಾಲೇಷನ್ ಏನು ಅಂತ ಕೇಳಿದ್ರೆ ಈ ಪ್ರಕ್ರಿಯೆಗಳಿಂದ ದಶವಿಧವಾದಂತಹ ಕಲೆ ಇದೆ. ಪ್ರಕ್ರಿಯೆ ಬಗ್ಗೆನೇ ಎಲ್ಲರಿಗೂ ಕೂಡ ಈಗ ಕುತೂಹಲ ಇರುವಂತದ್ದು. ಅನಂತ್ ಭಟ್ ಅವರು ಹೇಳ್ತಾ ಇದ್ರು, ಒಂದು ಜೀವ ಕಳೆ ತುಂಬೋದು ಅಥವಾ ಈ 48 ದಿನಗಳ ಕಾಲ ನಡೆಯುವಂತಹ ಈ ವಿಧಿವಿಧಾನಗಳೇನಿದೆ ಅದನ್ನ ಕಠಿಣವಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಪ್ರಮುಖವಾಗಿ ಗಣಪತಿಯ ಸ್ತೋತ್ರದಿಂದ ಅಥವಾ ಮಹಾಮಂಗಳಾರತಿ ಅಥವಾ ಮಹಾ ಹೋಮದಿಂದ ಆಚರಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಯಾವ ವಿಧಿವಿಧಾನಗಳು ಯಾವ ದಿನ ನಡೆಯುತ್ತೆ ಅಂತ ತಿಳಿಸ್ಬೋದಾ ಗುರುಗಳು? ಯಾವ್ಯಾವ ವಿಧಾನಗಳು ಯಾವ್ಯಾವ ದಿನ ನಡೆಯುತ್ತೆ ಅಂತಕ್ಕಂಥದ್ದು ಅಲ್ಲಲ್ಲಿಯ ಒಂದು ಆಗಮ ಪದ್ಧತಿ ಅಥವಾ ಸಂಪ್ರದಾಯ ಪದ್ಧತಿ ಮೇಲೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ತಾನು ಬೆಳಗ್ಗೆ ಎದ್ದು ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಮೊದಲನೇದಾಗಿ. ಇನ್ನೊಬ್ಬ ವ್ಯಕ್ತಿ ಎದ್ದು ಕೂಡಲೇ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ. ಇನ್ನೊಬ್ಬ ವ್ಯಕ್ತಿಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಕ್ಕಂಥ ಪದ್ಧತಿ. ಮತ್ತೊಬ್ಬ ವ್ಯಕ್ತಿಗೆ ಪೇಪರ್ ನೋಡ್ತಕ್ಕಂಥ ಪದ್ಧತಿ. ಹಾಗೆ ಒಬ್ಬೊಬ್ಬ ವ್ಯಕ್ತಿಗೆ ಹೇಗೆ ಅವನವನ ಒಂದು ಪ್ರೊಸೀಜರ್ ಅಂದರೆ ಸಂಪ್ರದಾಯ ಅಂತಕ್ಕಂಥದ್ದು ಏನಿರುತ್ತೆ, ಹಾಗೆ ಆಯಾಯ ಆಗಮ ಅಥವಾ ಆಯಾಯ ಸಂಪ್ರದಾಯದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಒಂದು. ಎರಡನೇದಾಗಿ ಈ 48 ದಿವಸಗಳನ್ನು ಅಷ್ಟೇ 48ನ್ನೇ ಯಾತಕ್ಕೆ ಮಾಡಿದ್ರು ಅಂತಕ್ಕಂಥದ್ದನ್ನು ನಮ್ಮ ವಿದ್ವಾಂಸರು ಹೇಳಿದ್ರು, ವಿಘ್ನೇಶ್ ಶರ್ಮಾ ಅವರು. ಅದೇ ರೀತಿ 48 ದಿವಸ ಯಾತಕ್ಕೆ ನಾವು ಆಚರಣೆ ಮಾಡಬೇಕು, 48 ದಿವಸ ಯಾತಕ್ಕೆ ಮಾಡಬೇಕು, 40 ದಿವಸ ಮಾಡಬಹುದು, 40 ದಿವಸ ಮಾಡಿದ್ರೆ ರಾಮ ಕಾಣಲ್ವಾ ಅಥವಾ ರಾಮ ಬರಲ್ವಾ ಅಂತ ಕೆಲವರು ವಿತ್ತಂಡವಾದಿಗಳು ಪ್ರಶ್ನೆ ಮಾಡ್ತಾರೆ. ರಾಮ ಕಾಣಲ್ವಾ ರಾಮ ಬರಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಶಿಲೆಯಲ್ಲಿ ಆ ಮೂರ್ತಿಯನ್ನು ಕೆತ್ತಿದ ಕೂಡಲೇ ರಾಮ ಆಲ್ರೆಡಿ ಬಂದುಬಿಟ್ಟಿರ್ತಾನೆ. ಅವನನ್ನು ನೋಡಿ ಅವನನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೆ ಬೇಕಲ್ಲ, ಅದನ್ನು ನಾವು ಪಡ್ಕೋಬೇಕು. ಆ ಶಕ್ತಿಯನ್ನು ನಮಗೆ ದಯಪಾಲಿಸು ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಕುರುಕ್ಷೇತ್ರದಲ್ಲಿ ತಗೊಂಡಾಗ ಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಅರ್ಜುನನಿಗೆ. ಯಾವಾಗ ತೋರಿಸ್ತಾನೆ? ಹೋದ ತಕ್ಷಣ ತೋರಿಸ್ಬಿಡಲ್ವಲ್ಲ, ಅದಕ್ಕೂ 11 ದಿವಸ ಕಾದ. 11ನೇ ದಿವಸ ವಿಶ್ವರೂಪ ದರ್ಶನವಾಯಿತು ಅವನಿಗೆ, ಆವಾಗ ಜ್ಞಾನೋದಯ ಆಯಿತು. ಹಾಗೆ ಅವನನ್ನು ರಾಮನನ್ನು ರಾಮ ಅಂತ ತಿಳಿದು ನಮ್ಮ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡಿ ಅವನ ಒಂದು ಸಕಾರಾತ್ಮಕವಾದ ಒಂದು ಪವರ್ ಅಂದರೆ ಆಶೀರ್ವಾದ ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ಪಡ್ಕೊಂಡು ಅನುಭವಿಸೋದಕ್ಕೆ ನಮಗೆ ಆ 48 ದಿನಗಳು ಬೇಕಾಗುತ್ತೆ. ಯಾಕೆಂದರೆ ಈಗ ಫ್ಯಾನ್ ಸ್ವಿಚ್ ಹಾಕ್ತೀವಿ ನಾವು, ಫ್ಯಾನ್ ತಿರುಗತ್ತೆ ಅಥವಾ AC ಆನ್ ಆಗುತ್ತೆ, ಅದರಿಂದ ಗಾಳಿ ಬರುತ್ತೆ, ಅದು ಬಂದು ನಮಗೆ ಟಚ್ ಆದ್ಮೇಲೆ ತಾನೇ ನಮ್ಗೆ ಅದರ ಅನುಭವ ಆಗೋದು. ಫ್ಯಾನ್ ತಿರುಗ್ತಾ ಇದ್ರೂ ನಮಗೆ ಟಚ್ ಆಗಲಿಲ್ಲ ಅಂತಂದರೆ ಏನಪ್ಪ ಫ್ಯಾನ್ ತಿರುಗ್ತಾ ಇದೆ ಗಾಳಿನೇ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಅದರ ಅನುಭವ ಆದಮೇಲೆ ನಾವು ಗಾಳಿ ಬಂತು ಚೆನ್ನಾಗಿ ಗಾಳಿ ಬರ್ತಿದೆ ಅಂತ ಹೇಳ್ತೀವಿ. ಆದರೆ ಗಾಳಿನ ತೋರಿಸು ಅಂತಂದರೆ ತೋರ್ಸೋಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ಪರಮಾತ್ಮನನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಬಟ್ ಶಿಲೆ ರೂಪದಲ್ಲಿ ತೋರಿಸ್ಬಹುದು. ಆದರೆ ಅವನ ಒಂದು ಪವರ್, ಅವನ ಒಂದು ಅನುಗ್ರಹ, ಅವನ ಒಂದು ಶಕ್ತಿಯನ್ನು ನಾವು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸೋದ್ರಿಂದಲೇ ಅರ್ಥ ಆಗೋದು.
ಆ ಅನುಭವಿಸೋದಕ್ಕೆ ಮೊದಲನೇದಾಗಿ ಭಕ್ತಿ ಬೇಕು. ಭಕ್ತಿ ಯಾವಾಗ ಮನುಷ್ಯನಲ್ಲಿ ಉಂಟಾಗುತ್ತೋ ಆಗ ಪರಮಾತ್ಮನ ಒಂದು ಅನುಭವ ಶಕ್ತಿ ನಮಗಾಗತ್ತೆ, ತಾನಾಗೇ ಆಗತ್ತೆ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಅದು ಅನುಭವಿಸಿದ್ರೇನೆ ಅರ್ಥ ಆಗೋದು. ಹಾಗೆ 48 ದಿವಸವನ್ನ ಯಾತಕ್ಕಿಟ್ರು? 41 ದಿವಸ ಇಡ್ಬೋದಿತ್ತು, ಅಥವಾ 21 ದಿವಸ ಇಡ್ಬೋದಿತ್ತು, ಅಥವಾ 8 ದಿವಸ ಇಡ್ಬೋದಾಗಿತ್ತು. 48ವರೆಗೂ ಯಾತಕ್ಕೆ ತಗೊಂಡೋದ್ರು ಅಂತಂದಾಗ, ನಮ್ಮ ವೇದಗಳಲ್ಲಿ ಎಲ್ಲದಕ್ಕೂ ಯೋಗೋಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾಶಿಲ್ಪಾದಿ ಕರ್ಮಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾಥ್. ಎಲ್ಲ ವಿದ್ಯೆಗಳು ಪರಮಾತ್ಮನಿಂದಲೇ ಬಂದಿದೆ. ಅದರಲ್ಲಿ ಪ್ರಾಚೀನತೆಯಾಗಿ ಪ್ರಾಮುಖ್ಯತೆಯಾಗಿ ವೇದಗಳನ್ನು ತಗೊಳ್ತೀವಿ. ಆ ವೇದಗಳಲ್ಲಿ ಪ್ರಮುಖವಾದದ್ದು ಯಾವುದು ಅಂತಂದಾಗ ಗಾಯತ್ರಿ ಮಂತ್ರ. ಗಾಯತ್ರಿಯ ಒಂದು ಬೀಜಾಕ್ಷರ ಎಷ್ಟಿದೆ? 24. 24ರ ಹೆಚ್ಚುವಿಕೆ ಅಂತಂದಾಗ ಮಲ್ಟಿಪಲ್ಸ್ ಆಫ್ 24 ಅಂತ ಈಗಿನ ಆಡು ಭಾಷೆಯಲ್ಲಿ ಹೇಳ್ತೀವಿ. ಅಂದರೆ 24 ನೆಕ್ಸ್ಟು 48, ಅದನ್ನು ಒಂದು ಹೆಚ್ಚಾಗಿ ತಗೊಂಡಿದ್ದೀವಿ. ಆದ್ದರಿಂದ 48 ದಿನಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇನ್ನೊಂದು, ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ತಗೊಂಡಾಗ ಒಂದು ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಚತುರ್ಥ ಭಾವ, ಅಷ್ಟಮ ಭಾವ. ಯಾಕೆಂತಂದರೆ ಚತುರ್ಥ ಭಾವದಿಂದ ಮತ್ತು ಅಷ್ಟಮ ಭಾವದಿಂದಲೇ ಮನುಷ್ಯನಿಗೆ, ಆ ಜಾತಕನಿಗೆ ತೊಂದರೆಗಳುಂಟಾಗೋದು. ಅಲ್ಲಿ ಯಾವ್ಯಾವ ಗ್ರಹ ಯಾವ್ಯಾವ ಸ್ಥಿತಿಲಿದ್ದಾರೆ ಅಂತ ನೋಡ್ತೀವಿ ಜ್ಯೋತಿಷ್ಯ. ಆ ಗ್ರಹಗಳ ಬಗ್ಗೆ ಕೂಡ ಮಾತನಾಡ್ತೀನಿ. ಭರತ್ ಭಟ್ರು ಹೇಳ್ತಾ ಇದ್ರು, ಈಗ ಉತ್ತರದಲ್ಲಿ ಒಂದು ರೀತಿಯ ವಿಧಿವಿಧಾನಗಳನ್ನು ಅನುಸರಿಸ್ತಾರೆ, ಹಾಗೆ ದಕ್ಷಿಣದಲ್ಲಿ ಒಂದು ರೀತಿಯ ವಿಧಿವಿಧಾನಗಳನ್ನು ಅನುಸರಿಸ್ತಾರೆ. ನಾನೊಂದು ಮಾತು ಕೇಳಿದೆ, ಈಗ ಉತ್ತರ ಭಾರತದಲ್ಲೆಲ್ಲ ಕಪ್ಪು ಶಿಲೆಯಲ್ಲಿ ವಿಗ್ರಹಗಳು ಇರೋದಿಲ್ಲ, ದಕ್ಷಿಣ ಭಾರತದಲ್ಲಿ ಮಾತ್ರ ಇರುತ್ತೆ. ಶ್ರೀರಾಮಲಲ್ಲನ ವಿಗ್ರಹದ ಕಪ್ಪು ಕೃಷ್ಣ ಶಿಲೆಯಲ್ಲಿ ಮಾಡಲಾಗಿದೆ ಅಂತ. ಸೊ ಇದನ್ನ ಯಾವ ರೀತಿ ಸಮ್ಮಿಳನವನ್ನ ಮಾಡಲಾಗಿದೆ ಅಂತ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ಇದು ಬಹಳ ವಿಶೇಷವಾದ ಒಂದು ದಿವ್ಯಮಂಗಳ ವಿಗ್ರಹ. ಅದು ದಕ್ಷಿಣ ಭಾರತದ ಶೈಲಿಯಲ್ಲಿ ವಿಗ್ರಹ ಮೂಡಿ ಬಂದರೆ, ಉತ್ತರ ಭಾರತದ ಶೈಲಿಯಲ್ಲಿ ದೇವಸ್ಥಾನ ಮೂಡಿ ಬಂದಿದೆ. ಆ ದಕ್ಷಿಣ ಶೈಲಿ ಬೇರೆ, ಅದು ನಾಗರ ಶೈಲಿಯನ್ನು ಅಳವಡಿಸಿದ್ದಾರೆ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದು ಎರಡೂ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉತ್ತರ ದಕ್ಷಿಣ ಎರಡಕ್ಕೂ ಭೇದ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ. ಎಲ್ಲ ಸಂಪ್ರದಾಯಕ್ಕೂ ಸೇರಿದವನು ರಾಮ ಒಬ್ಬನೇ. ಆಗಲೇ ಅವರು ಹೇಳಿದ್ರು, ಜ್ಯೋತಿಯನ್ನು ಒಂದು ಕಡೆಯಿಂದ ನೋಡಿದ್ರೆ, ದಿಕ್ಕಿನಿಂದ ನೋಡಿದ್ರೆ, ವಿದಿಕ್ಕಿನಿಂದ ನೋಡಿದ್ರೆ, ಎಲ್ಲ ಕಡೆ ನೋಡಬೇಕಾದ್ರೂ ಜ್ಯೋತಿ. ನಿನ್ನ ಪ್ರಧಾನಮಂತ್ರಿಗಳು ಅದೇ ಮಾತನ್ನು ಹೇಳಿದ್ರು, ರಾಮ ಬೆಂಕಿ ಅಲ್ಲ ಜ್ಯೋತಿ ಅಂತ ಹೇಳಿ. ಮನೆ ಸುಡೋ ಬೆಂಕಿ ಆಗೋದಿಲ್ಲ, ಮನೆಯನ್ನು ಬೆಳಗುವಂತಹ ಜ್ಯೋತಿ ಆಗ್ತಾನೆ. ಆದರೆ ಜ್ಯೋತಿರ್ಮಯ ಸ್ವರೂಪನಾದ ಪರಮಾತ್ಮನನ್ನು ಅನುಭವಿಸೋದಕ್ಕೆ ಆ ವಿಗ್ರಹದಲ್ಲೂ ಕೂಡ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಉಡುಗೆಗಳನ್ನು ಉಡಿಸಿದ್ದಾರೆ, ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಆಭರಣಗಳನ್ನು ತೊಡಿಸಿದ್ದಾರೆ. ಅದ್ಭುತವಾದ ವಿಗ್ರಹ, ಅದು ನೋಡ್ತಲೇ ಇರಬೇಕು ಅಂತ ಅನ್ಸುತ್ತೆ. ರಾಜಕುಮಾರನಿಗೆ ಹೋಲುವಂತಹ ಲಕ್ಷಣಗಳು, 16 ವಿಧವಾದಂತಹ ಆಭರಣಗಳು, ಜೊತೆಗೆ ರಾಜಕುಮಾರನಿಗೆ ತೊಡಿಸಬಹುದಾದ ಕಿರೀಟ ಇದೆ. ನೀವು ಸಿಂಪಲ್ ಆಗಿ ರಾಮನಿಗೆ 2 ಭಂಗಿ ಇದೆ, ತ್ರಿಭಂಗಿ ಮತ್ತು ಸುಖ, ಈ ಥರ ನೇರವಾಗಿ ನಿಲ್ಲುವಂತಹ ಒಂದು ಭಂಗಿ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿರೋ ರಾಮನ ದೇವಸ್ಥಾನದಲ್ಲಿ ಗಮನಿಸಿದ್ರೆ ರಾಮನಿಗೆ ತ್ರಿಭಂಗಿ ಆಕಾರದಲ್ಲಿ ಇರ್ತಾನೆ, ಸ್ವಲ್ಪ ಕಾಲು ತೊಡೆ ಸ್ವಲ್ಪ ಮಡಚಿರೋ ಥರ ಇರುತ್ತೆ. ಆದರೆ ಇಲ್ಲಿ 2 ನೇರವಾಗಿ ಅಟೆನ್ಷನ್ ಪೊಸಿಷನಲ್ಲಿ ರಾಮ ಇದ್ದಾನೆ. ನೀವು ಅದನ್ನು ಸ್ವಲ್ಪ ಮಡಚಿದ್ರೆ ಕೃಷ್ಣ ಆಗ್ಬಿಡ್ತಾ ಇದ್ದ. ಯಾಕೆಂದರೆ ನಮ್ಮಲ್ಲಿ ಬಾಲರಾಮನಿಗೆ ರೆಫರೆನ್ಸೇ ಇಲ್ವಲ್ಲ, ಬಾಲಕೃಷ್ಣನನ್ನು ನಾವು ನೋಡಿದ್ದೀವಿ. ಸ್ವಲ್ಪ ರಾಮನನ್ನು ಸ್ವಲ್ಪ ಆ ಕಡೆ ಕೊಂಡೆ ಹಾಕಿ ಆ ಬಿಲ್ಲು ಬಾಣ ಇಲ್ಲದೆ ಇದ್ದರೆ ಕೃಷ್ಣನಾಗಿ ಹೋಗ್ತಾ ಇದ್ದ. ಅದನ್ನೆಲ್ಲ ಅವ್ರು ಕೇರ್ಫುಲ್ಲಾಗಿ ಅದು ಕೊಂಡೆ ಹಾಕಬಾರ್ದು ಅಂತ ಹೇಳಿ ಅಲ್ಲಿ ಕಿರೀಟ ತೊಡಿಸಿ ಅಲ್ಲಿ ನೇರವಾಗಿ ನಿಲ್ಲಿಸಿ, ಆ ಗಾಂಭೀರತೆಯೂ ಬರಬೇಕು ವಿಗ್ರಹದಲ್ಲಿ. ರಾಜಕುಮಾರನ ಕಳೆ, ಆ ಲಕ್ಷಣಗಳು ಹೋಲುವಂತೆ ಇರಬೇಕು, ಆ ಗಂಭೀರ ಬರಬೇಕು ಅನ್ನೋದಕ್ಕೋಸ್ಕರವೇ ಈ ರೀತಿ ತ್ರಿಭಂಗಿ ಅಲ್ಲದೆ ನೇರವಾಗಿ ನಿಲ್ಲಿಸಿದ್ದಾರೆ ಅಂತ ಬಹಳ ವಿಶೇಷವಾಗಿ ಹೇಳಿದ್ರು. ಅದರಿಂದ ಈ ಪೂಜೆ ಮಾಡುವಂತಹ ಪ್ರಕ್ರಿಯೆಗಳು ಆಯಾ ಸಂಪ್ರದಾಯಕ್ಕೆ, ಅಲ್ಲಿ ವಿಶೇಷವಾಗಿ ಅಲ್ಲಿ ರಾಮಲಲ್ಲ ದೇವಸ್ಥಾನದಲ್ಲಿ ರಮಾನಂದಿ ಪಂಥಕ್ಕೆ ಆ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅಲ್ಲಿ ಬಾಲರಾಮೋಪಾಸನೆಯ ಪದ್ಧತಿ ಇದೆ ಉತ್ತರ ಭಾರತದಲ್ಲಿ. ನಾವು ತುಂಬ ಅದು ಎರಡನ್ನೂ ಸೇರಿಸ್ಕೊಂಡಿದ್ದಾರೆ. ಶುಕ್ಲ ಯಜುರ್ವೇದ ರೀತಿಯ ಹೋಮ ಹವನಾದಿಗಳನ್ನು ಮಾಡಿದ್ರು ಅಂತ ಕೂಡ ಹೇಳಿದ್ರು. ಅಲ್ಲಿ ದಶರಥ ಚಕ್ರವರ್ತಿ ಅಶ್ವಮೇಧ ಯಜ್ಞ ಮಾಡಬೇಕಾದ್ರೆ ಪುತ್ರಕಾಮೇಷ್ಟಿ ಯಜ್ಞ ಮಾಡಿತ್ತು ಶುಕ್ಲ ಯಜುರ್ವೇದದ ಅನುಸಾರವಾಗಿ. ಶುಕ್ಲ ಯಜುರ್ವೇದದ ರೀತಿಯಂತೆ ಆ ಶಾಸ್ತ್ರದ ವಿಧಿವಿಧಾನಗಳನ್ನು ದಶರಥ ಚಕ್ರವರ್ತಿ ಪಾಲಿಸ್ತಾ ಅಂತ ಹೇಳ್ತಾರೆ. ಅದೇ ವೇದದ ಅನುಸಾರವಾಗಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಅದು ಉತ್ತರ ಮತ್ತು ದಕ್ಷಿಣ ಎರಡೂ ಸೇರಿದೆ. ರಾಮನಲ್ಲಿ ನೋಡಿದ ತಕ್ಷಣ ಕೃಷ್ಣಶಿಲೆ, ಸೌತ್ ಇಂಡಿಯನ್ ಐಡಲ್
ನಾರ್ತ್ ಇಂಡಿಯನ್ ಟೆಂಪಲ್, ಅದು ಇಬ್ಬರಿಗೂ ಹತ್ರ, ಇಬ್ಬರಿಗೂ ಒಂದು ಸಂಬಂಧ ಕಲ್ಪಿಸಬೇಕು. ದಕ್ಷಿಣ ಉತ್ತರ ಇಬ್ಬರಿಗೂ ಆ ಒಂದು ನಮ್ಮತನ ನಾವು ನೋಡಿದ ತಕ್ಷಣ ನಮ್ಮವನು ಅಂತ ಅನ್ನಿಸ್ಬೇಕಲ್ಲ. ಸಾಮಾನ್ಯವಾಗಿ ನೀವೇ ಹೇಳಿದ್ರಿ ಇವಾಗ ಉತ್ತರ ಭಾರತದಲ್ಲೇ ಸುಧಾ ವಿಗ್ರಹ ನೋಡಿದ ತಕ್ಷಣ ನಾರ್ತ್ ಇಂಡಿಯನ್ ಅಂತ ನೀವು ಹೇಳ್ಬಿಡೋ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ದೇವಸ್ಥಾನ ನೋಡಿದ ತಕ್ಷಣ ನಾರ್ತ್ ಇಂಡಿಯನ್ಸ್ ಎಲ್ಲ ನಮ್ದು ಅನ್ಬೇಕು, ವಿಗ್ರಹ ನೋಡಿದ ತಕ್ಷಣ ಸೌತ್ ಇಂಡಿಯನ್ಸ್ ಎಲ್ಲ ನಮ್ದು ಅಂತ ಹೇಳ್ಬೇಕು. ಆ ರೀತಿ ಇಬ್ರಿಗೂ ಎಲ್ರೂ ನೋಡಿ ತಮ್ಮ ತನವನ್ನ ಅಲ್ಲಿ ಆ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಆ ಥರ ಒಂದು ಪರಿಕಲ್ಪನೆ ಮಾಡಿದ್ದಾರೆ. ಬಹಳ ವಿಶೇಷವಾಗಿದೆ. ನಾವು ನಮ್ಮವನು ಅಂತ ಹೇಳ್ಬೋದು. ಓಕೆ, ಈಗ ಹಲವು ವಿಶೇಷತೆಗಳನ್ನಂತೂ ಈ ವಿಗ್ರಹ ಅಥವಾ ಪ್ರತಿಷ್ಠಾಪನೆಯ ದಿನದಲ್ಲಿ ನಡೆದಿರುವಂತಹ ವಿಧಿವಿಧಾನಗಳನ್ನು ಕೂಡ ನಾವು ಗಮನಿಸಿದ್ವಿ. ಮಾಧವ ಭಟ್ರು ಅವರೇ, ಈಗ ಒಂದು ಮಾತು ಹೇಳ್ತಾರೆ, ಈಗ ಈ ರಾಮನ ದೇವಸ್ಥಾನವನ್ನ ಗಮನಿಸಿದ್ರೆ ಬೇರೆ ಎಲ್ಲೂ ಕೂಡ ಇಲ್ಲ, ಗರ್ಭಗುಡಿಯ ಎತ್ತರದಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆಯನ್ನ ಮಾಡಿದೆ. ಇದಕ್ಕೂ ಕೂಡ ಏನಾದರೂ ಅರ್ಥಗಳು ಇರುತ್ತಾ, ಅಥವಾ ಈ ವಿದ್ವಾಂಸರು ಅಥವಾ ಆಗಮಶಾಸ್ತ್ರದಲ್ಲಿ ಇರುವಂತಹ ಉಲ್ಲೇಖದಂತೆ ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ಬೋದು? ನಮ್ಮ ಹಿಂದೂ ದೇವಾಲಯದ ಪ್ರಕಾರ ನೀವು ಅವ್ರು ಹೇಳ್ದಂಗೆ ನಾರ್ತ್ ಇಂಡಿಯನ್ ಟೆಂಪಲ್ಲು, ಸೌತ್ ಇಂಡಿಯನ್ ಟೆಂಪಲ್ ಬಂದಾಗ ಒಂದು ನಿಯಮಬದ್ಧಗಳಿರುತ್ತೆ. ಈಗ ನಮ್ಮ ದೇವಸ್ಥಾನ ನೀವು ನೋಡ್ಬೋದು, ಗರ್ಭ ಮಂದಿರ, ಶುಕನಾಸಿಕ, ರಂಗಮಂಟಪ, ಧ್ವಜಸ್ತಂಭ, ರಾಜಗೋಪುರ ಅಂತ ಇರುತ್ತೆ ನಮ್ಮ ಸೌತ್ ಇಂಡಿಯನ್ಗಳಲ್ಲಿ, ದಕ್ಷಿಣ ಭಾರತಗಳಲ್ಲಿ. ಆದರೆ ನಾರ್ತ್ ಇಂಡಿಯನ್ಗಳಲ್ಲಿ ಆ ರೀತಿಯಾದ ಅವರದೇ ಒಂದು ಬೇರೆ ಪ್ರಕಾರವಾದಂತಹ ಒಂದು ವಾಸ್ತು ಇರುತ್ತೆ. ನಮ್ಮಲ್ಲಿ ಇಷ್ಟು ವಿಶಾಲವಾಗಿರೋದಿಲ್ಲ, ಈ ಒಂದು ಶೇಪ್ನಲ್ಲಿ ಇರೋದಿಲ್ಲ. ಗರ್ಭಗುಡಿನಲ್ಲಿ ನೀವೆಲ್ಲೂ ರಂಧ್ರಗಳು ನೋಡಿರಲ್ಲ, ಕಿಟಕಿ ಇಟ್ಟೋರಿದಿಲ್ಲ. ಮುಖ್ಯವಾಗಿ ಈ ನಮ್ಮ ಸೌತ್ ಇಂಡಿಯನ್ನಲ್ಲಿ ನಮ್ಮ ಅರ್ಚಕರ ವಿನಾ ಬೇರೆ ಯಾರೂ ಗರ್ಭಗುಡಿಗೆ ಹೋಗೋದಿಲ್ಲ. ಆದರೆ ಉತ್ತರ ಭಾರತದಲ್ಲಿ ಅಲ್ಲಿ ಭಕ್ತಿಪೂರ್ವಕವಾಗಿ ಎಲ್ಲರೂ ಅಲ್ಲಿ ನೀವು ಪಂಡ್ರಾಪುರಕ್ಕೆ ಹೋಗ್ಬೋದು, ಅಥವಾ ಪೂರಿ ಜಗನ್ನಾಥಿಗೆ ಹೋಗ್ಬೋದು. ಅಲ್ಲಿ ಅವರ ದೇವರನ್ನ ಮುಟ್ಟಿ ಆಲಂಗಿಸ್ಕೊಂಡು ಪೂಜೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಆ ರೀತಿ ನಾವು ಬಿಡಕರೆ ಅವ್ರು ಹೇಳ್ದ ಅಲ್ಲಿನ ಊರಿನ ಸಂಪ್ರದಾಯ ಹೇಗಿರುತ್ತೋ ಹಾಗಾಗಿ ನಡ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ದಂಗೆ ದೇವಾಲಯ ನಾರ್ತ್ ಇಂಡಿಯನ್ ಆದರೆ ಶಿಲೆ ಬಂದು ನಮ್ಮ ಸೌತ್ ಇಂಡಿಯನ್. ಸೊ ಹಾಗಾಗಿ ಅವ್ರಿಗೊಂಥರ ಆಶ್ಚರ್ಯ, ಯಾಕಂದ್ರೆ ಅವರು ಅಮೃತ ಶಿಲೆ ಅಂತ ಹೇಳ್ತೀವಿ. ಅಮೃತ ಶಿಲೆ, ಕೃಷ್ಣ ಶಿಲೆ. ಈಗ ನಾವು ಪ್ರತಿಷ್ಠಾಪನೆ ಬಾಲರಾಮ ಕೃಷ್ಣ ಶಿಲೆ. ಈಗ ಅಮೃತ ಶಿಲೆ ಇದ್ರೆ ಅವರಿಗೆ ಅಭಿಷೇಕವಿರೋದಿಲ್ಲ, ಕೇವಲ ಪೂಜೆ ಮಾತ್ರ. ಆದರೆ ಕೃಷ್ಣ ಶಿಲೆ ಇದ್ದಾಗ ಅದಕ್ಕೆ ಫಲಪಂಚಾಮೃತ ಸ್ಥಾಪನ ಎಲ್ಲ ಮಾಡಿ ಅಲಂಕಾರ ಮಾಡಿ ಪೂಜಾ ವಿಧಾನಗಳಿರುತ್ತೆ. ಸೊ ಹಾಗಾಗಿ ಅವರ ಶೈಲಿಯೇ ಬೇರೆ, ನಮ್ಮ ಶೈಲಿಯೇ ಬೇರೆ. ಆದರೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ನಮ್ಮ ಪ್ರಧಾನಿಗಳು ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆಗಲೇ ನಮ್ಮ ಅನಂತಕೃಷ್ಣ ಭಟ್ರು ಹೇಳು, ಮಗುವಿನ ಶಿಶುಪಾಲನೆ ಮಾಡಬೇಕು ದೇವರಿಗೆ. ಹಾಗೆ ಮಗು ಹುಟ್ಟಿದಾಗ 5 ತಿಂಗಳು ಬಾಣಂತನಂತ ಮಾಡ್ತಾರೆ. ಆ ಮಗುಗೆ ಪ್ರತಿನಿತ್ಯ ಆ ಶಕ್ತಿ ಬೇಕನ್ನೋ ಸ್ನಾನನೇ ಮುಖ್ಯ. ಬೆಳಿಗ್ಗೆ 2 ಹೊತ್ತು ಚೆನ್ನಾಗಿ ಬಿಸಿ ಬಿಸಿ ಕಾದಿರೋ ನೀರಲ್ಲಿ ಸ್ನಾನ ಮಾಡ್ತಾರೆ. ನೀವು ಗಮನಿಸಿರ್ತೀರೇನೋ, ಮೂಗಿ ಹೇಳ್ಕೋ, ಮೂಗಿಲ್ಲ ಅಂದರೆ ಚಪ್ಪ ಆಗಿಬಿಡುತ್ತೆ, ಮೂಗಿ ಇವಾಗಲೇ ಹೇಳಿದ್ರೇನೆ, ಇಲ್ಲಾಂದರೆ ಮತ್ತೆ ನೀನು ಬೆಳೆದ ಮೇಲೆ ಮಾಡೋಕ್ಕಾಗಲ್ಲ, ಕೈ ಮೂಳೆಗಳಿಗೆಲ್ಲ ಶಕ್ತಿ ಬರಬೇಕು, ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕೋ, ಎಣ್ಣೆ ಹಚ್ಚು ಅಂತ. ಹಾಗೆ ನೀವು ಮಗುವಿಗೆ ಶಕ್ತಿ ಬರಬೇಕು, ನೀವು ಹೇಗೆ ಸ್ನಾನ ಮಾಡಿ ಬಿಸಿನೀರು ಮಾಡಿ ಸ್ನಾನ ಮಾಡಿಸಿರೋ ಹಾಗೆ ದೇವರಿಗೂ ನಾವು ಶಕ್ತಿಯನ್ನು ಕೊಡಬೇಕು ಅಂತಂದರೆ ಪ್ರತಿ 48 ದಿನಗಳ ಕಾಲ ಮಂಡಲಾಭಿಷೇಕನ ಮಾಡಿ ಸ್ವಾಮಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಪ್ರಕ್ರಿಯೆ. ವಿಘ್ನೇಶ್ ಅವರೇ, ಈಗ ಗಮನಿಸಬಹುದು 27 ನಕ್ಷತ್ರಗಳು ಅಥವಾ 12 ರಾಶಿ 9 ಗ್ರಹಗಳ ಕೃಪೆಗಾಗಿಯೇ ಈ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತ. ಹೌದಾ? ಅದರ ಒಂದು ಅವಶ್ಯಕತೆ ಇದೆಯಾ? ಹೇಗೆ ವಿಶ್ಲೇಷಣೆ ಮಾಡಬಹುದು? ದೇವತಾಹ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ಆದರೆ ದೇವರನ್ನು ಪ್ರತಿಷ್ಠೆ ಮಾಡಿದ್ದು, ಆ ಗ್ರಹವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ ಗ್ರಹಗಳ ಕಕ್ಷೆಯನ್ನು ನಿಯಂತ್ರಣದಲ್ಲಿರುವಂತಹ ಜಗನ್ನಿಯಾಮಕನ ಪೂಜೆ ಮಾಡುವಾಗ ನವಗ್ರಹಗಳು ಆ ದೇವರಿಗೆ ಅನುಗ್ರಹ ಮಾಡೋದೇನಿದೆ ಅಂತ ಒಂದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ನೋಡಿ ಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಬಂದಾಗ. ಆದರೆ ಗ್ರಹಗಳ ಅನುಕೂಲಕ್ಕೆ ಯಾರಿಗೆ ಬೇಕು ಅಂತ ಕೇಳಿದ್ರೆ ಭಕ್ತರಿಗೆ ಬೇಕು. ನೋಡಿ, ನಾಸ್ತಿಕರಲ್ಲಿ ಆಸ್ತಿಕ ಭಾವ ಉಂಟಾಗಬೇಕು. ಆಸ್ತಿಕರಿಗೆ ಅದು ಸದಾ ಜಾಗೃತವಾಗಿ ನಾನು ಏನು ಕಳ್ಕೊಂಡ್ರೂ ಸರಿ. ನೋಡಿ, ಉಪನಿಷತ್ತು ಒಂದು ವಾಕ್ಯ ಹೇಳುತ್ತೆ, ತ್ಯಾಗೇ ನೈಕೇನ ಅಮೃತತ್ವ ಮಾನಶು ನ ಕರ್ಮಣ ನ ಪ್ರಜಯ ನ ಧನೇನ. ಪ್ರಜೆಗಳಿಂದಲ್ಲ, ಕರ್ಮದಿಂದಲ್ಲ, ಯಾವುದೇ ಸಂಪಾದನೆ ಅಥವಾ ಅದನ್ನು ಸಂಗ್ರಹ ಮಾಡೋದ್ರಿಂದಲ್ಲ. ಏಕೇನ ತ್ಯಾಗೇನ ಅಮೃತತ್ವ ಆನಶು. ಅದನ್ನು ರಾಮ ಸಾಕ್ಷಾತ್ಕರಿಸಿ ತೋರಿಸ್ಕೊಟ್ಟಿದ್ದಾನೆ. ತಾನು ವಿಷ್ಣು ಅಂತ ಎಲ್ಲೂ ಪ್ರತಿಪಾದನೆ ಮಾಡಲಿಲ್ಲ. ತಾನು ವಿಷ್ಣುವಿನ ಅಂಶವನ್ನು ಹೊಂದಿಕೊಂಡು ದೇವಶಕ್ತಿಯನ್ನು ತನ್ನಲ್ಲಿ ಆರೋಪಣೆ ಮಾಡಿಕೊಂಡವನು ಅಂತ ಇಲ್ಲಿ ಪ್ರತಿಪಾದನೆ ಮಾಡೋದಿಲ್ಲ, ಹಾಗೆ ತೋರಿಸ್ಕೊಳ್ಳೋದು ಇಲ್ಲ. ಸಮುದ್ರ ನಿಗ್ರಹವೊಂದು ಬಿಟ್ಟರೆ ಮತ್ತೆಲ್ಲೂ ರಾಮನು ದೇವತೆಯಾಗಿ ವಿಜೃಂಭಣೆ ಮಾಡಲಿಲ್ಲ.
ಆಗ ಸಮುದ್ರರಾಜನೂ ಆಡುವಂತಹ ಮಾತು, ನಾವು ಒಂದು ಸಾರಿ ಇದೇ ಚಾನಲಲ್ಲಿ ಹೇಳಿದ್ದೀನಿ ಅದನ್ನು ನೋಡಿ. ಸಮುದ್ರರಾಜ ಶರಣಾಗಿ ಬಂದಾಗ ತನ್ನ ಅಹಂಕಾರಕ್ಕೆ ನೀನು ದಮನಕ್ರಿಯೆಯನ್ನು ತೋರಿಸಿದರೆ, ಧನುಷ್ಟಂಕಾರ ಮಾಡಿದರೆ ಸಂತೋಷ, ಆದರೆ ನನ್ನನ್ನು ನಿಗ್ರಹ ಮಾಡಿದರೆ ಈ ಪಂಚಭೂತಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಒಂದು ಭೂತ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡ್ತದೆ ಅಂತಾದರೆ ಅದು ದೇವತತ್ವಕ್ಕೂ ದೋಷವಾಗ್ತದೆ. ಹಾಗಾಗಿ ನನ್ನನ್ನು ನಿಗ್ರಹಿಸಬಾರ. ರಾಮಬಾಣಕ್ಕೆ ಹುಸಿ ಇಲ್ಲ. ರಾಮ ಬಾಣವನ್ನು ಎಳೆದ ಮೇಲೆ ಮುಂದಿನದನ್ನು ನಿಗ್ರಹಿಸದೇ ಬಿಡಲಿಲ್ಲ ಸಮುದ್ರರಾಜನನ್ನು ಒಂದು ಬಿಟ್ಟರೆ. ಹಾಗಾಗಿ ಇಲ್ಲಿ ತಾತ್ವಿಕ ದರ್ಶನವನ್ನು ಮಾಡೋದಕ್ಕೆ ಏನು ಅರ್ಥ ಅಂತ ಕೇಳಿದರೆ, ರಾಮನಿಗೆ ಬೇಕಾಗಿ ನಮ್ಮ ಗ್ರಹಗಳ ಆರಾಧನೆ ಅಲ್ಲ, ರಾಮನ ದರ್ಶನ ಮಾಡುವಂತಹ ನಮ್ಮ ಒಳಗಡೆ ರಾಮ ಇಳಿಯಲಿ ಅಂತ ನಮ್ಮ ಗ್ರಹ ಆರಾಧನೆ ಮಾಡಬೇಕಾಗಿರೋದು. ರಾಹುಕೇತುಗಳೇ ಪ್ರಬಲರಾಗಿ ಬಂದು ಕೂತ್ಕೊಂಡವರಿಗೆ ಮನಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ನೀವು ಮಾಡಿದ್ದೆಲ್ಲ ತಪ್ಪು ಅಂತ. ಪ್ರಬಲವಾಗಿ ರಾಹು ಸಂಶಯಕಾರಕ ಗ್ರಹ. ಅದರಿಂದ ಯಾರಿಗೆ ಆ ಸಂಶಯವನ್ನು ಉತ್ಪತ್ತಿ ಮಾಡುವಂತಹ ಸುಖಸ್ಥಾನದಲ್ಲಿ ಚತುರ್ಥದಲ್ಲಿಯೋ ಅಷ್ಟಮದಲ್ಲಿಯೋ ರಾಹು ಕೂತ್ಕೊಂಡ ಅಂತ ಹೇಳಿದ್ರೆ ಎದುರಿಗಿದ್ದವನು ಮಾಡಿದ್ದೆಲ್ಲ ತಪ್ಪೇ. ವಿರೋಧಿಸುವ ಪಕ್ಷ ವಿರೋಧ ಪಕ್ಷ ಅದಲ್ವಲ್ಲ. ತಾತ್ವಿಕವಾಗಿ ಏನೋ ಅದನ್ನು ಹೇಳಿದ್ರೆ ಖಂಡಿತ ಸ್ವೀಕಾರ ಮಾಡೋಣ. ನೀವು ಮಾಡುವಂತಹ ಕಾರ್ಯದಲ್ಲಿ ಈ ತೊಡಕಿದೆ, ಅದನ್ನು ಸ್ವೀಕಾರ ಮಾಡೋಣ. ತೊಡಕಿಲ್ಲದೆ ಯಾವುದೂ ಆಗೋದಿಲ್ಲ. ನೋಡಿ, ಒಂದಿಷ್ಟು ವಿಘ್ನಗಳು ಬಂತು, ಯಾರೋ ನೆಗೆಟಿವ್ ಮಾತಾಡಿದ್ರು, ಯಾರೋ ಹೀಗೆ ಮಾತಾಡಿದ್ರು, ಹಾಗೆ ಮಾತಾಡಿದ್ರು, ಇದಾಗಬಾರ್ದಿತ್ತು. ಪುಷ್ಯಮಾಸ ನಮಗೆ ಶೂನ್ಯಮಾಸ ಅಂತ ಹೇಳ್ತೇವೆ. ಪುಷ್ಯಮಾಸದಲ್ಲಿ ಏನು ಮಾಡಬಾರ್ದು, ದಿವ್ಯವಾದದ್ದನ್ನು ಏನು ಮಾಡಬಾರ್ದು, ಆದರೂ ಮಾಡ್ತಾ ಇದ್ದೀರಿ. ನೋಡಿ, ಶ್ರೇಯಾಂಸಿ ಬಹುವಿಘ್ನಾನಿ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂತ ಕೇಳಿದರೆ, ನಾ ಮಾಡುವಂತಹ ಕಾರ್ಯ ಉತ್ತಮವಾಗಿದೆ ಅಂತ ನನಗೆ ಅನುಭವಕ್ಕೆ ಬರಬೇಕು ಅಂತ ಆದರೆ ಯಾರೋ 4 ಜನ ಇದನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಮಾತಾಡಬೇಕು. ಅದು ಸರಿ ಇಲ್ಲ, ಆ ವ್ಯಕ್ತಿ ಸರಿ ಇಲ್ಲ, ಅವನು ಮಾಡೋ ಕೆಲಸ ಸರಿ ಇಲ್ಲ, ಹೀಗೆ ಹೇಳಿದರೆ ನನಗೊಂದು ಆತ್ಮವಿಶ್ವಾಸ ಬರ್ತದೆ, ನಾ ಮಾಡೋದು ಸರಿ ಇದೆ ಅಂತ. ಹಾಗಾಗಿ ಈ ಸರಿ ತಪ್ಪುಗಳು ಅವರವರ ಭಾವಕ್ಕೆ, ಅವರವರ ಚಿತ್ತಭಿತ್ತಿಗೆ ಬಿಟ್ಟಿದ್ದು. ನಿಮ್ಮ ಮನಸ್ಥಿತಿಯನ್ನು ಬದಲು ಮಾಡೋದಕ್ಕೆ ನನ್ನ ಹತ್ರ ಆಗೋದಿಲ್ಲ, ನನ್ನ ಮನಸ್ಥಿತಿಯನ್ನು ಬದಲು ಮಾಡೋದಕ್ಕೆ ಪರಮಾತ್ಮನ ಹತ್ರ ಆಗೋದಿಲ್ಲ. ಹಾಗಾಗಿ ನನ್ನ ಮನಸ್ಥಿತಿಯನ್ನು ಬದಲು ಮಾಡೋದಿದ್ರೆ ಅದಕ್ಕೆ ಆ ತತ್ವಭೂತವಾದಂತಹ ಕಾರಣ. ಋಷಿ ಪರಂಪರೆ ಬಂದಿರೋದು ಏನು ಅಂತ ಕೇಳಿದ್ರೆ ಸ್ವಾರ್ಥ ರಹಿತವಾದಂತಹ ಪರಂಪರೆ ಅದು. ಯಾವ ಋಷಿಯೂ ಕೂಡ ತಾನು ದರ್ಶನ ಮಾಡಿದ ಮಂತ್ರಕ್ಕೆ ಆಪರೇಟಿಂಗ್ ತಗೊಂಡು ನನಗೆ ಇಷ್ಟು ಏನು ರಾಯಲ್ಟಿ ಬರಲಿ, ನನ್ನ ಮೊಮ್ಮಗನಿಗೆ ಇಷ್ಟು ಬರಲಿ ಅಂತ ಬರ್ಕೊಂಡಿದ್ದರೆ ನಾವು ಯಾವ ಮಂತ್ರವನ್ನು ಹೇಳಲಿಕ್ಕಾಗ್ತಿರ್ಲಿಲ್ಲ. ಭರದ್ವಾಜ ಋಷಿಯ ಮಂತ್ರ, ಬೇರೆ ಮಧುಚ್ಛಂದಸ ಋಷಿಯ ಮಂತ್ರ, ಆ ಮಂತ್ರಗಳನ್ನು ಹೇಳಬೇಕೊಳ್ಳಾದ್ರೆ ಮಧುಚ್ಛಂದಸ ಫ್ಯಾಮಿಲಿಗೇನೆ ನಾವು ಒಂದು ಸ್ವಲ್ಪ ರಾಯಲ್ಟಿ ಕೊಡಬೇಕು. ನಾನು ಕಾಪರೇಟಿಂಗ್ ತಗೊಂಡ್ರೆ ಹಾಗೆ ಅಲ್ವಾ. ಒಂದು ಹಾಡು ಬರೀತೇನೆ, ಅದನ್ನು ಬಹಳ ಚೆನ್ನಾಗಿ ಹಾಡ್ತೇನೆ, ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಆದರೆ, ಅದು ಬಹಳ ಪ್ರಸಿದ್ಧ ಆಯಿತು ಅಂತಾದರೆ ನನ್ನ ಕಾಪರೇಟಿಂಗ್ ಆಧಾರದ ಮೇಲೆ ನನಗೆ ಒಂದು 10% ಏನೋ ಕಮಿಷನ್ ಬರ್ತಾ ಹೋಗ್ತದೆ. ನಾ ಸತ್ರು ಕೂಡ ನನ್ನ ಮೊಮ್ಮಗನಿಗೆ ಬರ್ತದೆ. ಇದೇ ರೀತಿಯಲ್ಲಿ ಯಾರಾದರೂ ಕಾಪರೇಟಿಂಗ್ ತಗೊಂಡಿದ್ದರೆ ನೋಡಿ, ಗಾಯತ್ರಿ ಮಂತ್ರಕ್ಕೆ ಜರ್ಮನ್ರು ಪೇಟೆಂಟ್ ತಗೊಳ್ತಾರೆ. ಜರ್ಮನ್ರದ್ದು ಅದು, ಜರ್ಮನ್ರು ಗಾಯತ್ರಿಯನ್ನು ಕಂಡು ಹಿಡಿದಿದ್ದ, ನಮ್ಮದು ಇದು. ಆದರೆ ಜರ್ಮನ್ರ ಪೇಟೆಂಟ್ ತಗೊಂಡ್ರು ಕೂಡ ನಾವು ಆರಾಧನೆ ಮಾಡೋದನ್ನು ಬಿಟ್ಟಿಲ್ಲ. ಹಾಗೆ ಏನಾದರೂ ಕಾಪಿರೇಟಿಂಗ್ ಏನಾದರೂ ಮಾಡಿದಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿತ್ತು. ಬ್ರಾಹ್ಮಣರು ಎಲ್ಲರೂ ತಮಗೋಸ್ಕರ ಮಾಡಿದ್ದು, ಬ್ರಾಹ್ಮಣ ಯಜ್ಞ ಮಾಡಿದ್ದು ತನಗೋಸ್ಕರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಬ್ರಾಹ್ಮಣನ ಮನೆಯಲ್ಲಿ ಹೋಮ ಮಾಡಿದ್ರು, ಶೂದ್ರನ ಮನೆಯಲ್ಲಿ ಹೋಮ ಮಾಡಿದ್ರು, ಆ ಯಜ್ಞ ಧೂಮ ನಭೋಮಂಡಲವನ್ನು ಸೇರ್ಕೊಳ್ಳುತ್ತದೆ. ಅವರು ಒಬ್ಬರ ಮನೆಗೆ ವ್ಯಾಪಕ ಅಲ್ಲ. ಲೋಕಾ ಸಮಸ್ತ ಸುಖಿನೋ ಭವಂತು, ಇದು ಬ್ರಾಹ್ಮಣನೇ ಹೇಳಬೇಕಾಗಿರೋದು. ಬ್ರಾಹ್ಮಣ ಮತ್ತೊಬ್ಬರ ಬಾಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಯಾವುದೋ ಬ್ರಾಹ್ಮಣನೇ ಹೇಳ್ಕೊಟ್ಟಿದ್ದಾನೆ, ಧೈರ್ಯವಾಗಿ ಹೇಳಬಲ್ಲೆ. ಅದರಿಂದ ಈ ಬ್ರಹ್ಮ ತೇಜಸ್ಸನ್ನ, ಸಮಯದ ಅಭಾವ ಇದೆ ಗುರುಗಳೇ, ನೀವು ಹೇಳ್ತಾ ಇದ್ರಿ, ಈಗ ನಾನು ಹೇಳ್ತಾ ಇದ್ದೆ, ಈ ಹೋಮ ಹವನಗಳು ನಡೆಯುವಂತಹ ಸಂದರ್ಭದಲ್ಲಿ ವಿಶ್ವ ಪ್ರಸನ್ನ ತೀರ್ಥರು ಹೇಳ್ತಾ ಇದ್ರು, ಈ ರಾಮ ರಾಜ್ಯಕ್ಕಾಗಿ ನಾವು ಸಂಕಲ್ಪವನ್ನ ಮಾಡುವುದಕ್ಕೆ ನಾವು ಅಲ್ಲಿಗೆ ಹೋಗ್ಬೋದು. ಜೊತೆಗೆ ಒಂದೊಂದು ದಿನ ಹೋಮ ನಡೆದಂತಹ ಸಂದರ್ಭದಲ್ಲಿ ಕೂಡ ಋತ್ವಿಜರನ್ನ ಚೇಂಜ್ ಮಾಡ್ಲಾಗತ್ತೆ. 360 ಜನ ಕನ್ನಡಿಗರೇ ಇದ್ದಾರೆ ಅಂತ. ಸೊ ಈ ಕೊನೆಯ 5 ದಿನಗಳು ನಡೆಯುವಂತಹ ಹೋಮ ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅವತ್ತು ಏನೆಲ್ಲ ಆಗತ್ತೆ, ಅದರಿಂದ ಜೀವಕರೆ ಬರುತ್ತೆ, ಅಥವಾ ಅದಾದ ನಂತರನೇ ಭಕ್ತರು ಹೋದ್ರೆ ಉತ್ತಮ ಅನ್ನುವಂಥ ಒಂದು ಮಾತುಗಳು ಕೂಡ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಆಗ್ಲೇ ತಮಗೆ ಹೇಳಿದೆ, ರಾಮನ ವಿಗ್ರಹ ಒಂದು ಮೂರ್ತಿವತ್ತಾಗಿ ಬಂದ ತಕ್ಷಣನೇ ಅಲ್ಲಿ ಕಳೆ ಬಂದುಬಿಡ್ತು. ಈ 48 ದಿವಸ ಆದ್ಮೇಲೆ ದೇವ್ರ ದರ್ಶನ ಮಾಡಬೇಕು, ಅವಾಗಲೇ ದೇವ್ರ ಅನುಗ್ರಹ ಆಗತ್ತೆ ಅಂತಕ್ಕಂಥದ್ದು ಸುಳ್ಳು. ಯಾಕೆಂತಂದ್ರೆ ಅವಾಗ ಪೂರ್ಣವಾಗಿ ಕಳೆಯನ್ನ ತುಂಬೋ ಒಂದು ಯೋಗ ನಮಗೆ ಬಂದಿರುತ್ತೆ, ಅದನ್ನು ತುಂಬಿಸಿರ್ತೀವಿ. ಅಲ್ಲಿ 360 ಜನ ಕನ್ನಡಿಗರು ಅನ್ನೋದು ತಗೊಳ್ಳೋದು ಬೇಡ, ಅಥವಾ 430 ಜನ ಇದ್ದಾರೆ ಅನ್ನೋದು ತಗೊಳ್ಳೋದು ಬೇಡ. ಒಟ್ಟಿನಲ್ಲಿ ಆ ಕೈಂಕರ್ಯಕ್ಕೆ ಕನ್ನಡಿಗರು ಭಾಗಿಯಾಗಿದ್ದಾರೆ, ಅದನ್ನು ತಗೊಳ್ಳೋಣ, ಆ ಭಾಗ್ಯವನ್ನ ತಗೊಳ್ಳೋಣ. ಅಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ಸೇರಿದ್ದಾರೆ ಅನ್ನೋದು ಬೇಡ. ಮತ್ತು ಆ 5 ದಿನ ಏನಿರುತ್ತೆ, ಆ ಕೊನೆಯ 5 ದಿನ ಪ್ರಾಣಾದಿ ಪಂಚತತ್ವವನ್ನು ಆ ಕಳೆಯಲ್ಲಿ ತುಂಬ್ತಾರೆ, ಆ ಬಿಂಬದಲ್ಲಿ ತುಂಬ್ತಾರೆ. ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಏನಾಗಿದೆ ಅದು ಹೋಮವತ್ತಾಗಿ ಆ 5 ದಿನಗಳಲ್ಲಿ ಆ ಪಂಚಪ್ರಾಣ ತತ್ವವನ್ನು ತುಂಬುತ್ತಾರೆ. ಅದಕ್ಕೋಸ್ಕರ ಆ ಕೊನೆಯ 5 ದಿನ ಪ್ರಮುಖ ಅಂತ ಹೇಳ್ತಾರೆ. ಈಗ ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ಹೊರಗಡೆ ಬಂದ್ರೇನೆ ಮಗು ಅಳೋದು, ನಗೋದು ಎಲ್ಲ ಮಾಡ್ತಕ್ಕಂಥದ್ದು, ಉಸಿರಾಡೋದು ಎಲ್ಲ ಮಾಡ್ತಕ್ಕಂಥದ್ದು. ಆದರೆ ಗರ್ಭಾವಸ್ಥೆಯಿದ್ದಾಗ ಉಸಿರಾಡಲ್ವೇ, ಆಹಾರ ತಿನ್ನೋದಿಲ್ವೇ, ಎಲ್ಲ ಮಾಡತ್ತೆ. ಆದರೆ
ಗರ್ಭದಿಂದ ಹೊರಗಡೆ ಬಂದಾಗಲೇ ಅದಕ್ಕೆ ಒಂದು ನವಚೇತನ ಸಿಗ್ತಕ್ಕಂಥದ್ದು, ಅದಕ್ಕೆ ಅನುಭವ ಆಗ್ತಕ್ಕಂಥದ್ದು. ಹಾಗೆ ಇಲ್ಲಿ ರಾಮನಿಗೆ ಅನುಭವ ಆಗೋ ಅವಶ್ಯಕತೆ ಇಲ್ಲ. ಇವರು ಹೇಳಿದ್ರು 16 ವಿಧವಾದಂತಹ ಆಭರಣಗಳನ್ನು ಧರಿಸಿದ್ರು ಅಂತ, ರಾಜಕುಮಾರನಿಗೆ ಧರಿಸಬೇಕಾದಂತಹ 16 ವಿಧವಾದ ಆಭರಣಗಳನ್ನು ಧರಿಸಿದ್ರು ಅಂತ. ಆ ಆಭರಣ ಧರಿಸೋದ್ರಿಂದ ರಾಮ ಹಿಗ್ಲಿಲ್ಲ, ಅಥವಾ ಆಭರಣ ಕಮ್ಮಿ ಆಯಿತು ಅಂತ ಅವನೇನು ಕುಗ್ಗೋದು ಇಲ್ಲ. ಹಾಗೆ ಗುರುಗಳು ಹೇಳಿದಾಗೆ ಇದರಿಂದ ಈ ಒಂದು ಮಂಡಲ ಪೂಜೆಯಿಂದ ನವಗ್ರಹಗಳಿಗಾಗಲಿ ಅಥವಾ ದ್ವಾದಶ ರಾಶಿಗಳಿಗಾಗಿ ಏನೂ ಆಗಬೇಕಾದಿಲ್ಲ, ಅಥವಾ ರಾಮನಿಗೂ ಏನೂ ಆಗಬೇಕಾದಿಲ್ಲ. ಖಂಡಿತ ಸಾಕಷ್ಟು ವಿಚಾರಗಳ ಬಗ್ಗೆ ನೀವೆಲ್ಲರೂ ಕೂಡ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈ 48 ದಿನಗಳ ಕಾಲ ನಡೆಯುವಂತಹ ಈ ಮಂಡಲ ಪೂಜೆ ಏನಿದೆ ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗಿಯಾಗಬಹುದು ಅಂತ ಹೇಳಿದ್ದಾರೆ. ರಾಮನ ಪ್ರತಿಷ್ಠಾಪನೆ ಆಗಿದೆ, ಇನ್ನು ಆಗ್ಬೇಕಾಗಿರೋದು ರಾಮ ರಾಜ್ಯದ ಒಂದು ಪರಿಕಲ್ಪನೆ. ಆ ನಿಟ್ಟಿನಲ್ಲಿ ನಾವು ಕೂಡ ಮುಂದೆ ಸಾಗೋಣ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.